Good evening, students. Yeah, good evening, Anthony, Kumar, Dhanalakshmi, Neetu, Ammu, Mamata. Good evening, everyone. Good evening, students. Okay. So, ಹಿಂದಿನ ತರಗತಿಯಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ? ಲೈಫ್ ಪ್ರೊಸೆಸ್, ಜೀವ ಕ್ರಿಯೆಗಳು, ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಇವತ್ತಿನ ತರಗತಿಯಲ್ಲಿ ನಾವೇನ್ ಡಿಸ್ಕಸ್ ಮಾಡೋಣ? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಓಕೆ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಫೈನ್. ಸೊ ಆಸ್ ಐ ಸೆಡ್, ಆಮ್ಲಗಳು ಅಂದ್ರೆ ಇಂಗ್ಲಿಷ್ ಅಲ್ಲಿ ಆಸಿಡ್ಸ್ ಅಂತ ಕರಿತೀವಿ. ಅದೇ ರೀತಿ ಪ್ರತ್ಯಾಮ್ಲಗಳು ಅಂದ್ರೆ ಬೇಸಸ್ ಅಂತ ಕರಿತೀವಿ. ಲವಣಗಳು ಅಂದ್ರೆ ಸಾಲ್ಟ್ಸ್ ಅಂತ ಕರಿತೀವಿ, ಹೌದಾ? ಸೊ ಈಗ ಯಾವ್ದಾದ್ರೂ ಒಂದು ಪದಾರ್ಥ ನಿಮಗೆ ಕೊಟ್ಟಾಗ ಅದು ಆಮ್ಲನೋ, ಅದು ಪ್ರತ್ಯಾಮ್ಲನೋ ಅಥವಾ ಲವಣನೋ ಅಂತ ಯಾವ ರೀತಿ ಕಂಡುಹಿಡಿಬೇಕು? ಸೊ ವಿ ಹ್ಯಾವ್ ವೆರೈಟಿ ಆಫ್ ಮೆಥಡ್ಸ್. ವಿಧ ವಿಧವಾದಂತಹ ಮೆಥಡ್ಸ್ ಗಳಿವೆ ಅದನ್ನ ಕಂಡುಹಿಡಿಯೋದಕ್ಕೆ. ಒಂದು ರುಚಿಯ ಮುಖಾಂತರ ಕಂಡುಹಿಡಿಬಹುದು, ಆದ್ರೆ ಎಲ್ಲ ಆಮ್ಲಗಳನ್ನ ಪ್ರತ್ಯಾಮ್ಲಗಳನ್ನ ನೀವು ರುಚಿ ನೋಡೋದಕ್ಕಾಗೋದಿಲ್ಲ, ಹೌದಾ? ಅದಾದ್ಮೇಲೆ ಇನ್ನೊಂದು ಲಿಟ್ಮಸ್ ಪೇಪರ್ ಇಂದ ಲ್ಯಾಬೊರೇಟರಿಯಲ್ಲಿ ಕಂಡುಹಿಡಿಬಹುದು. ಹೀಗೆ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಗಳಿಂದ ನಾವೇನ್ ಮಾಡಬಹುದು? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ತಿಳಿದುಕೊಳ್ಳೋದು ಮಕ್ಕಳೇ, ಹೌದಾ? ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅನೇಕ ಆಮ್ಲಗಳನ್ನ, ಪ್ರತ್ಯಾಮ್ಲಗಳನ್ನ ಮತ್ತು ಲವಣಗಳನ್ನ ನಾವೇನ್ ಮಾಡ್ತೇವೆ? ಯೂಸ್ ಮಾಡ್ತೇವೆ. ಓಕೆ, ಆದ್ರೆ ನಮಗ್ ಗೊತ್ತಿರಲ್ಲ ಅದು ಆಮ್ಲ, ಅದು ಪ್ರತ್ಯಾಮ್ಲ ಅಂತ ಗೊತ್ತಿರಲ್ಲ. ಸೊ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಏನ್ ಕಲಿತೀವಿ ಅಂತ ಅಂದ್ರೆ, ನಮ್ಮ ದೈನಂದಿನ ದಿನಗಳಲ್ಲಿ ಬಳಸುವಂತಹ ಆಮ್ಲಗಳು ಯಾವುದು, ಅವುಗಳ ಉದಾಹರಣೆಗಳು, ಅದೇ ರೀತಿ ಪ್ರತ್ಯಾಮ್ಲಗಳ ಉದಾಹರಣೆಗಳು ಮತ್ತು ಲವಣಗಳ ಉದಾಹರಣೆಗಳು. ವೆರಿ ಗುಡ್ ಈವ್ನಿಂಗ್ ಎವ್ರಿವನ್. ಉದಾಹರಣೆಗಳನ್ನ ಕಲಿತೀವಿ. ಅದೇ ರೀತಿಯಾಗಿ ಈ ಆಮ್ಲಗಳು, ಪ್ರತ್ಯಾಮ್ಲಗಳ ಏನಂತಾರೆ, ರಾಸಾಯನಿಕ ಕ್ರಿಯೆ. ಈಗ ಆಮ್ಲಗಳು ನೀರಿನ ಜೊತೆ ವರ್ತಿಸಿದರೆ ಏನು ಉತ್ಪತ್ತಿ ಆಗತ್ತೆ, ಏನ್ ಪ್ರೊಡ್ಯೂಸ್ ಆಗತ್ತೆ? ಪ್ರತ್ಯಾಮ್ಲಗಳು ನೀರಿನ ಜೊತೆ ವರ್ತಿಸಿದ್ರೆ ಏನಾಗತ್ತೆ? ಅದೇ ರೀತಿ ಹಲವಾರು ರಾಸಾಯನಿಕ ಪದಾರ್ಥಗಳ ಜೊತೆಗೆ ಇವುಗಳ ವರ್ತನೆ ಏನಿರತ್ತೆ, ಹೌದಾ? ಅದನ್ನ ನಾವೇನ್ ಮಾಡ್ತೇವೆ? ಈ ಒಂದು ಪಾಠದಲ್ಲಿ ಕಲಿತೇವೆ. ಓಕೆ, ಫೈನ್. ಎಸ್. ಸೊ ಈಗ ನೋಡೋಣ, ಆಮ್ಲಗಳು ಯಾವ್ಯಾವು? ಸೊ ಇಲ್ಲಿ ಜಸ್ಟ್ ಅ ಮಿನಿಟ್, ಸ್ವಲ್ಪ ನೆಟ್ವರ್ಕ್ ಕವರೇಜ್ ಪ್ರಾಬ್ಲಮ್ ಆಗ್ತಿದೆ, ಒಂದೇ ನಿಮಿಷ. ಓಕೆ ಮಕ್ಕಳು, ಸೊ ಈಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಓಕೆನಾ? ಸೊ ಆಮ್ಲಗಳು ನಾವು ಯಾವ್ದು ಯೂಸ್ ಮಾಡ್ತೇವೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ? ಸೊ ನೀವು ಆರೆಂಜ್ ಅನ್ನ ತಿಂದಿರ್ತೀರಾ, ಕಿತ್ತಳೆ ಹಣ್ಣು. ಅದೇ ರೀತಿ ಲೆಮನ್, ನಿಂಬೆ ಹಣ್ಣಿನನ್ನ ತಿಂದಿರ್ತೀರಾ. ಸೊ ಇವುಗಳ ರುಚಿ ಹೇಗಿರತ್ತೆ? ಆಬ್ವಿಯಸ್ಲಿ ಇವುಗಳ ರುಚಿ ಏನಾಗಿರತ್ತೆ? ಹುಳಿ ಆಗಿರತ್ತೆ. ಸೊ ಯೂಶ್ವಲಿ
ಹುಳಿ ರುಚಿಯನ್ನು ಹೊಂದಿರುವ ವಸ್ತುಗಳನ್ನ ನಾವೇನಂತ ಕರಿತೇವೆ? ಆಮ್ಲಗಳು ಅಂತ ಕರಿತೇವೆ ಮಕ್ಕಳೇ. ಅದೇ ರೀತಿಯಾಗಿ ನೀವು ಈಗ ಹುಣಸೆ ಹಣ್ಣನ್ನ ನೋಡ್ಬೋದು. ಅದರಲ್ಲೂ ಕೂಡ ಟಾಟಾರಿಕ್ ಆಸಿಡ್ ಅನ್ನೋದಿರತ್ತೆ. ಟೊಮ್ಯಾಟೊಯಲ್ಲೂ ಕೂಡ ಆಸಿಡ್ ಇರುತ್ತೆ. ಸೊ ಹುಳಿಯ ಪದಾರ್ಥ ಯಾವುದನ್ನು ನೀವು ಸವಿತೀರಾ, ಸೊ ಯೂಶ್ವಲಿ ಅದ್ರಲ್ಲಿ ಏನಿರುತ್ತೆ? ಆಸಿಡ್ ಇರತ್ತೆ. ಓಕೆನಾ? ನಂತರ ಪ್ರತ್ಯಾಮ್ಲಗಳು ಯಾವುವು? ಸೊ ಯಾವ ಕಹಿ ಪದಾರ್ಥಗಳಿರ್ತಾವೆ? ಈಗ ನೀವು ಅಡುಗೆ ಸೋಡಾನ ಟೇಸ್ಟ್ ಮಾಡಿ, ಓಕೆನಾ? ಅದೇನಿರತ್ತೆ? ಕಹಿ ಆಗಿರತ್ತೆ, ಹೌದಾ? ಸೊ ಯಾವ ಕಹಿ ಪದಾರ್ಥಗಳಿರ್ತಾವೋ ಅವುಗಳು ಪ್ರತ್ಯಾಮ್ಲಗಳು. ಇಂಗ್ಲಿಷ್ ಅಲ್ಲಿ ನಾವು ಇದಕ್ಕೆ ಬೇಸಿಸ್ಗಳು ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಪ್ರತ್ಯಾಮ್ಲಗಳಿಗೆ ನಾವು ಬೇಸಿಸ್ ಅಂತ ಕರಿತೇವೆ, ಆಮ್ಲಗಳಿಗೆ ಆಸಿಡ್ಸ್ ಅಂತ ಕರಿತೇವೆ. ಇಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಪರಿಹಾರವಾಗಿ ಯಾವುದರ ಸೇವನೆಯ ಸಲಹೆ ನೀಡುತ್ತೀರಿ? ಸೊ ಈಗ ನಮ್ಮ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಸೊ ನೀವೇನ್ ಮಾಡ್ತೀರಾ? ಇವತ್ತು ತುಂಬಾ ಅಂದ್ರೆ ಎಕ್ಸಾಮ್ ಎಲ್ಲ ಆಗಿದೆ, 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಆಗಿದೆ, ಇನ್ನು 10th ಸ್ಟ್ಯಾಂಡರ್ಡ್ ಸ್ಕೂಲ್ ಸ್ಟಾರ್ಟ್ ಆಗೋದು ಇನ್ನು ಜೂನಿಗಿದೆ. ಸೊ ನಾನ್ ಮಜಾ ಮಾಡೋಣ ಅಂತ ಇವತ್ತೆಲ್ಲಾನು ಅಮ್ಮ ಏನೇನೋ ಸವಿಯಾದ ರುಚಿಯಾದ ಅಡಿಗೆ ಮಾಡ್ತಾರೆ ಮನೆಯಲ್ಲಿ. ಬಿರಿಯಾನಿ ಮಾಡ್ತಾರೆ, ಬಿಸಿಬೇಳೆ ಬಾತ್ ಮಾಡ್ತಾರೆ, ಅದೇ ರೀತಿ ಸಂಡಿಗೆ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಗೋಬಿ ಮಂಚೂರಿ ತಿಂತೀರಾ, ಈ ರೀತಿ ಎಲ್ಲ ತಿಂದ್ಬಿಡ್ತೀರಾ. ಅದಾದ್ಮೇಲೆ ಸಂಜೆ ಹೊತ್ತಿಗೆ ಅಥವಾ ರಾತ್ರಿ ಹೊತ್ತಿಗೆ ಏನಾಗತ್ತೆ? ಎದೆಯಲ್ಲಿ ಉರಿಯಕ್ ಸ್ಟಾರ್ಟ್ ಆಗತ್ತೆ, ಅಥವಾ ಹೊಟ್ಟೆ ಉರಿಯಕ್ ಸ್ಟಾರ್ಟ್ ಆಗತ್ತೆ, ಅಥವಾ ತಲೆನೋವು ಬರುತ್ತೆ. ಎದೆಯಲ್ಲಿ ಉರಿಯಕ್ ಸ್ಟಾರ್ಟ್ ಆದಾಗ ಏನಂತಾರೆ ಕೆಲವೊಬ್ರು ಮನೆಯಲ್ಲಿ? ಅಸಿಡಿಟಿ ಆಗಿದೆ ನಿನಗೆ, ಅಥವಾ ಇನ್ನೊಂದಿಷ್ಟು ಕೆಲವು ಮನೆಗಳಲ್ಲಿ ಪಿತ್ತ ಆಗಿದೆ ನಿನಗೆ ಅಂತ ಹೇಳ್ತಾರೆ. ಸೊ ಈ ಅಸಿಡಿಟಿ ಆಗಿದೆ ಅಂತ ಅಂದಾಗ ಈ ಕೆಳಗಿನ ಯಾವುದನ್ನ ನಿಮ್ಮ ಅಮ್ಮ ಅಥವಾ ನಿಮ್ಮ ಅಜ್ಜಿ ಕೊಡ್ತಾರೆ? ಗಮನಿಸಿ. ನಿಂಬೆ ರಸ ಕೊಡ್ತಾರಾ? ವಿನೇಗಾರ್ ಕೊಡ್ತಾರಾ? ಅಡುಗೆ ಸೋಡಾದ ದ್ರಾವಣವನ್ನ ಕೊಡ್ತಾರಾ? ಎಸ್, ನಿಂಬೆ ರಸ ಕೊಡ್ತಾರಾ? ಯು ಟೇಕ್ ಇನೋ. ಓಕೆ ದೇವರಾಜ್, ವೆರಿ ಗುಡ್. ಇನೋದಲ್ಲಿ ಏನಿರತ್ತಪ್ಪ? ಇನೋವನ್ನ ಹಾಕಿದಾಗ, ನೀರಿನಲ್ಲಿ ಹಾಕಿದಾಗ ಬೇಗ ಕುಡಿಬೇಕು ಅಂತಾರೆ. ಯಾಕೆ? 5 ನಿಮಿಷ ಬಿಟ್ಟು 10 ನಿಮಿಷ ಬಿಟ್ಟು ಕುಡಿದ್ರೆ ಅದು ಪ್ರಯೋಜನ ಆಗಲ್ಲ ಅಂತಾರೆ. ಯಾಕೆ? ಎಸ್, ದೇವರಾಜ ಅಲ್ಲ ಹೇಳಿದ್ದು, ಇನೋ ಅಂತ. ಅಮ್ಮು ಓಕೆ, ಇನೋ ಅಂತ ಹೇಳಿದ್ರು. ಓಕೆ, ಇನೋದಲ್ಲಿ ಏನಿರತ್ತೆ? ನೆನಪು ಮಾಡ್ಕೊಳ್ಳಿ. ಇನೋವನ್ನ ನೀವು ನೀರಿನಲ್ಲಿ ಹಾಕಿದಾಗ ಅದು ಯಾವ ರೀತಿ ಕಾಣಿಸುತ್ತೆ ಮಕ್ಕಳೇ? ನಿಂಬೆ ರಸ ಅಲ್ಲ ಅದು. ಓಕೆ, ವೆರಿ ಗುಡ್. ಕರಣ್ ಕುಮಾರ್ ಆನ್ಸರ್ಡ್ ಇಟ್ ಸೋಡಾ ಅಂತ. ಸೊ ಯೂಶ್ವಲಿ ಸೋಡಾ ಅನ್ನ ಕೊಡ್ತಾರೆ. ಸೊ ಅದೇನಾಗತ್ತೆ? ನಮ್ಮ ಎದೆಯಲ್ಲಿ ಸಿಕ್ಕಿರುವಂತಹ ಏನು ಆಮ್ಲೀಯ ಗುಣ, ಅಂದ್ರೆ ನಾವು ಈ ಏನದು ಕರ್ದಿದ ಪದಾರ್ಥನೋ ಅಥವಾ ಜಂಕ್ ಫುಡ್ ನಾವು ಜಾಸ್ತಿ ತಿನ್ನೋದ್ರಿಂದ ಏನಾಗತ್ತೆ ಮಕ್ಕಳೇ? ಆಮ್ಲೀಯತೆ. ಸೊ ನಮ್ಮ ಜಠರದಲ್ಲಿ ಯಾವ ಆಮ್ಲೀಯತೆ ಇರುತ್ತೆ ಹೇಳ್ತೀರಾ? ಯಾವ ಆಮ್ಲ ಪ್ರೆಸೆಂಟ್ ಇರುತ್ತೆ ನಮ್ಮ ಜಠರದಲ್ಲಿ? ಎಸ್, ಜಠರ, ಹೊಟ್ಟೆಯಲ್ಲಿ. ಎಸ್ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಹೊಟ್ಟೆಯಲ್ಲಿ ಯಾವ ಆಮ್ಲ ಇರುತ್ತೆ? ಜಾಸ್ತಿ ಅಲ್ಲ, ಯಾವ ಆಮ್ಲ ಇರುತ್ತೆ ಹೊಟ್ಟೆಯಲ್ಲಿ? ಜೀವಕ್ರಿಯೆಗಳು ನೋಡಿದೀವಿ ನಾವು, ಜೀರ್ಣಾಂಗ ವ್ಯೂಹವನ್ನ ಓದೋವಾಗ ನೋಡಿದೀವಿ. ಯಾವ ಆಮ್ಲ ಇರುತ್ತೆ? ಎನಿವನ್? ಅಲ್ಲ, ಹೈಡ್ರೋಕ್ಲೋರಿಕ್ ಆಸಿಡ್. ವೆರಿ ಗುಡ್, ಪ್ರಜ್ವಲ್ ಆನ್ಸರ್ಡ್ ಇಟ್. ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ. ಸೊ ನೀವು ಜಂಕ್ ಫುಡ್ ಅನ್ನ, ಅದೇ ರೀತಿ ತುಂಬಾ ಕರಿದಾದ ಪದಾರ್ಥ, ತುಂಬಾ ಖಾರವಾದಂತ ಆಹಾರವನ್ನ ಸ್ವೀಕರಿಸಿದಾಗ ಅಥವಾ ಊಟ ಮಾಡಿದಾಗ ಏನಾಗತ್ತೆ? ಆ ಹೈಡ್ರೋಕ್ಲೋರಿಕ್ ಆಮ್ಲೀಯತೆ ಹೆಚ್ಚಾಗಿ ನಮ್ಮ ಹೊಟ್ಟೆಯಿಂದ ಹೊರಗಡೆ ಬಂದು ಈ ಕಡೆ ಅಂದ್ರೆ ಅನ್ನನಾಳದ ಕಡೆ ಸಿಲುಕ್ ಹಾಕೊಂಡು ನಮಗೆ ಉರಿಯನ್ನ ಉತ್ಪತ್ತಿ ಮಾಡತ್ತೆ. ಹೌದಾ? ಸೊ ಅದನ್ನ ಆಮ್ಲೀಯತೆ ಅಂದ್ರೆ ಏನಿಲ್ಲಿ? ಆಮ್ಲೀಯತೆ ಅಂದ್ರೆ ಅಸಿಡಿಟಿ ಅಂತ ಕರಿತೇವೆ ಮಕ್ಕಳೇ. ಓಕೆನಾ? ಸೊ ಈ ಅಸಿಡಿಟಿಯನ್ನ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡ್ತೇವೆ?
ಅಡುಗೆ ಸೋಡಾ ದ್ರಾವಣ ಅಥವಾ ನಮ್ಮ ದೇವರಾಜ್, ಅಮ್ಮು, ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳಿದ್ರು ಇನೋ ಈ ತರ ಒಂದು ದ್ರಾವಣಗಳನ್ನ ಸ್ವೀಕರಿಸ್ತೇವೆ. ಸೊ ಅವು ಏನ್ ಮಾಡ್ತವೆ, ನಮ್ಮ ಆಮ್ಲೀಯತೆಯನ್ನ ಕಡಿಮೆ ಮಾಡ್ತವೆ ಅಂತ. ಆದ್ರೆ ಮೆಡಿಕಲಿ ಬಂದಾಗ, ಮೆಡಿಕಲ್ ವೇದಲ್ಲಿ ನೋಡಿದಾಗ ಯೂಶ್ವಲಿ ಈ ಸೋಡಾ ಏನಿರತ್ತೆ ಅದು ನಮ್ಮ ಆಮ್ಲೀಯತೆಯನ್ನ ಕಡಿಮೆ ಮಾಡೋದಿಲ್ಲ. ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದೇನಾಗತ್ತೆ, ನ್ಯೂಟ್ರಲ್ ಆಗತ್ತೆ. ಅದ್ರ ಬಗ್ಗೆ ನಾವು ಕಲಿತೇವೆ, ನ್ಯೂಟ್ರಲ್ ಆಗತ್ತೆ. ಸೊ ನಮಗೆ ಆರಾಮ್ ಅನ್ಸತ್ತೆ ಆಸ್ ಆಫ್ ದ ಮೂಮೆಂಟ್, ಅವಾಗ ಆ ಟೈಮಿಗೆ ಆರಾಮಾಗಿ ಅನ್ಸುತ್ತೆ. ಮತ್ತೆ ಅಸಿಡಿಟಿ ಆಗತ್ತೆ. ಸೊ ಅದಕ್ಕೆ ನಾವು ಮಾತ್ರೆಗಳನ್ನೇ ತಗೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಇದು ಒಂದಾಯ್ತಾ, ಒಂದು ರುಚಿಯ ಪರೀಕ್ಷೆ, ಹುಳಿ ಮತ್ತೆ ಕಹಿ ಅಂತ. ಹೌದಾ. ಇನ್ನೊಂದು ಲಿಟ್ಮಸ್ ಪೇಪರ್ ಪರೀಕ್ಷೆ ಅಂತ ಇದೆ ಮಕ್ಕಳೇ, ಲಿಟ್ಮಸ್ ಪೇಪರ್. ಸೊ ಇಲ್ಲಿ ನಿಮ್ಮ ಶಾಲಾ ಪ್ರಯೋಗಾಲಯದಲ್ಲೂ ನೀವು ನೋಡಿರ್ತೀರ ಈ ರೀತಿ ಪೇಪರ್ನ ಪಟ್ಟಿಗಳಿರ್ತವೆ. ಹೌದಾ. ಸೊ ಈ ರೀತಿ ಪೇಪರ್ನ ಪಟ್ಟಿಗಳಿರ್ತವೆ. ಸೊ ದಿಸ್ ಇಸ್ ಕನ್ನಡ ಮೀಡಿಯಂ ಸೆಷನ್. ಇಂಗ್ಲಿಷ್ ಮೀಡಿಯಂದವ್ರು ಇದ್ದವರು ನೀವು ಮಂಡೆಯಿಂದ ಅಟೆಂಡ್ ಆಗ್ಬೋದು. ಕನ್ನಡ ಮೀಡಿಯಂ ಸೆಷನ್ ಯೂಟ್ಯೂಬ್ ವಿಡಿಯೋ ಇರುತ್ತಲ್ಲ, ಅದ್ರ ಕೆಳಗಡೆನೆ ಕೊಟ್ಟಿರ್ತಾರೆ ಸಂಕಲ್ಪ ಸೆಷನ್ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. ಸೊ ಅದನ್ನ ನೋಡಿ ಲಾಗಿನ್ ಆಗಿ ಅಥವಾ ಎಂಟರ್ ಆಗಿ ಕ್ಲಾಸಿಗೆ. ಓಕೆನಾ. ಓಕೆ, ಸೊ ಲಿಟ್ಮಸ್ ಪೇಪರ್ ಪರೀಕ್ಷೆ ಅಂತ ಇದೆ. ಎಸ್ ಹೇಮಾ ರೆಡ್ಡಿ, ಕರೆಕ್ಟ್. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತಟಸ್ಥಗೊಳಿಸುತ್ತೆ. ವೆರಿ ಗುಡ್. ಯಾ. ಸೊ ಇಲ್ಲಿ ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ. ಏನ್ ಸೂಚಿಸುತ್ತದು? ಇದೇನ್ ಸೂಚಿಸ್ತದೆ ಅಂದ್ರೆ, ಈ ಒಂದು ಕೊಟ್ಟಿರುವ ಆಮ್ಲ ಅಥವಾ ಪದಾರ್ಥ ಆಮ್ಲನೋ ಪ್ರತ್ಯಾಮ್ಲನೋ ಅನ್ನೋದನ್ನ ಸೂಚಿಸುತ್ತೆ. ಸೊ ಈ ಲಿಟ್ಮಸ್ ಅಲ್ಲಿ ನಮಗೆ ಎರಡು ಥರದ್ದಿದೆ. ಒಂದು ಏನಂತಾರೆ, ನೈಸರ್ಗಿಕ ಸೂಚಕ ಅಂತ. ಹೌದಾ. ಇನ್ನೊಂದು ಸಂಶ್ಲೇಷಿತ ಸೂಚಕ, ಅಂದ್ರೆ ಇದನ್ನ ನಾವು ಪ್ರಿಪೇರ್ ಮಾಡ್ತೇವೆ. ನೈಸರ್ಗಿಕ ಅಂದ್ರೆ ಫಾರ್ ಎಕ್ಸಾಂಪಲ್ ಅರಿಶಿನ ಅಂತ. ಸೊ ನೀವು 8ನೇ ತರಗತಿಯಲ್ಲಿ ಅಥವಾ 6ನೇ ತರಗತಿಯಲ್ಲಿ ಒಂದು ಪ್ರಯೋಗವನ್ನ ಮಾಡಿರ್ತೀರಿ ಮಕ್ಕಳೇ. ಸೋಪನ್ನ ನೀವು ಒಂದು ಚಿಕ್ಕ ಯಾವ್ದಾದ್ರು ಬೇಡವಾದ ಬಟ್ಟೆಯನ್ನ ತಗೊಳ್ಳಿ, ಸೋಪನ್ನ ಹಾಕಿ ಉಜ್ಜಿ ಅದಕ್ಕೆ ಅರಿಶಿನವನ್ನ ಹಾಕಿ. ಸೊ ಅದ್ರ ಕಲರ್ ಏನಾಗತ್ತೆ ನೋಡಿ. ಸೊ ಅದ್ರ ಬಟ್ಟೆ ಕಲರ್ ಏನಾಗತ್ತೆ, ಪಿಂಕ್ ಕಲರ್ ಆಗತ್ತೆ. ಅದೇನ್ ಸೂಚಿಸತ್ತೆ ಅಂದ್ರೆ, ನಮ್ಮ ಸೋಪಿನಲ್ಲಿ ನಾವೇನ್ ಯೂಸ್ ಮಾಡ್ತೀವೋ ವಾಶ್ ಮಾಡಕ್ಕೆ, ನಮ್ಮ ಸೋಪಿನಲ್ಲಿ ಪ್ರತ್ಯಾಮ್ಲ ಇದೆ ಅನ್ನೋದನ್ನ ಸೂಚಿಸುತ್ತೆ. ಈ ರೀತಿ ಅರಿಶಿನ ಆ ಪದಾರ್ಥ ಪ್ರತ್ಯಾಮ್ಲನೋ ಆಮ್ಲನೋ ಅನ್ನೋದನ್ನ ಸೂಚಿಸುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ, ನೈಸರ್ಗಿಕ ಸೂಚಕ ಅಂತ ಕರಿತೇವೆ. ಹೌದಾ. ಇನ್ನೊಂದಿಷ್ಟನ್ನ ನಾವು ಮನುಷ್ಯರೇ ಪ್ರಿಪೇರ್ ಮಾಡಿದ್ದೇವೆ, ಸಂಶ್ಲೇಷಿತ ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಮೀಥೈಲ್ ಆರೆಂಜು, ಫಿನಾಪ್ತಲಿನ್ನು ಇವೆಲ್ಲವುಗಳು ಏನ್ ಬರ್ತವೆ, ಸೂಚಕಗಳು, ಸಂಶ್ಲೇಷಿತ ಸೂಚಕಗಳ ಉದಾಹರಣೆ ಆಗ್ತವೆ. ಸೊ ನೈಸರ್ಗಿಕ ಸೂಚಕದ ಉದಾಹರಣೆ ಅರಿಶಿನ ಆದ್ರೆ, ಸಂಶ್ಲೇಷಿತ ಸೂಚಕಗಳ ಉದಾಹರಣೆ ಮೀಥೈಲ್ ಆರೆಂಜ್ ಮತ್ತೆ ಫಿನಾಪ್ತಲಿನ್. ರೈಟ್. ಸೊ ಈಗ ನೋಡೋಣ ಈ ಲಿಟ್ಮಸ್ ಪೇಪರ್ ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೇವೆ ಅಂತ. ಓಕೆನಾ. ಸೊ ಇಲ್ಲಿ ನೋಡಿ, ಲಿಟ್ಮಸ್ ಪೇಪರ್ ಪರೀಕ್ಷೆ ಇದು ತುಂಬಾ ಈಸಿ ಆದಂತಹ ಪರೀಕ್ಷೆ ಆಗಿದೆ ಮಕ್ಕಳಿಗೆ. ಸೊ ಈ ರೀತಿ ನಮಗೆ ಲಿಟ್ಮಸ್ ಪೇಪರ್ಗಳು ಇರ್ತವೆ. ಹೌದಾ. ಸೊ ಇದು ನಮಗೆ ಎರಡು ರೀತಿಯ ಲಿಟ್ಮಸ್ ಪೇಪರ್ ಇರ್ತವೆ. ಒಂದು ನೀಲಿ ಬಣ್ಣದ ಲಿಟ್ಮಸ್ ಇರತ್ತೆ, ಇನ್ನೊಂದು ಕೆಂಪು ಬಣ್ಣದ ಲಿಟ್ಮಸ್ ಇರತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಎರಡು ಬಣ್ಣದ ಲಿಟ್ಮಸ್ ಪೇಪರ್ಗಳಿರ್ತವೆ, ಒಂದು ನೀಲಿ ಇನ್ನೊಂದು ಕೆಂಪು. ಸೊ ನೀಲಿ ಬಣ್ಣದ ಲಿಟ್ಮಸ್ ಪೇಪರ್ ಅನ್ನ ನಾವು ಆಮ್ಲಗಳಲ್ಲಿ ಎದ್ದಿದಾಗ, ಆಮ್ಲಗಳಲ್ಲಿ ಅದನ್ನ ಡಿಪ್ ಮಾಡಿದಾಗ ಆ ಪೇಪರ್ ಅನ್ನ, ಸೊ ಯಾವ ಕಲರ್ ಕಾಣ್ತಾ ಇದೆ ನಿಮ್ಗಿಲ್ಲಿ, ಅದ್ರ ಕಲರ್ ಏನ್ ಚೇಂಜ್ ಆಗಿದೆ ಇಲ್ಲಿ ನೋಡಿ. ಇಲ್ಲಿ ಮೇಲ್ಗಡೆ ಬ್ಲೂ ಕಲರ್ ಇದೆ. ಸೊ ಇಮೇಜ್ ಅಲ್ಲಿ ಅದು ಪರ್ಪಲ್ ಕಲರ್ ಕಾಣ್ತಾ ಇದೆ. ಸೊ ಯೂಶ್ವಲಿ ಅದು ಬ್ಲೂ ಕಲರ್, ನೀಲಿ ಬಣ್ಣದ ಆಗಿರುತ್ತೆ. ಸೊ ಅದನ್ನ ನೋಡಿ ಆಮ್ಲಗಳಲ್ಲಿ ಎದ್ದಿದಾಗ ಅದರ ಬಣ್ಣ ಏನಿದೆ, ಯಾರಾದ್ರೂ ಹೇಳ್ತೀರಾ? ಎಸ್, ಎಸ್ ಸ್ಟೂಡೆಂಟ್ಸ್, ಕೆಂಪು. ವೆರಿ ಗುಡ್, ರಕ್ಷಾ ಆನ್ಸರ್ಡ್ ಇಟ್. ಕೆಂಪು ಬಣ್ಣದಾಗಿದೆ. ಸೊ ಯಾವಾಗ ನೀಲಿ ಲಿಟ್ಮಸ್ಸು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೇನೋ, ಮತ್ತೆ ಆ ದ್ರಾವಣವನ್ನ ನಾವೇನಂತ ಕಂಡುಹಿಡಿತೇವೆ, ಆಮ್ಲಗಳು ಅಂತ ಕಂಡುಹಿಡಿತೇವೆ. ಅದೇ ರೀತಿಯಾಗಿ ಕೆಂಪು ಲಿಟ್ಮಸ್ ಅನ್ನ, ಓಕೆನಾ, ಕೆಂಪು ಲಿಟ್ಮಸ್ ಅನ್ನ
ನಾವು ಪ್ರತ್ಯಾಮ್ಲಗಳಲ್ಲಿ ಹಾಕಿದಾಗ, ಓಕೆನಾ, ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ, ಇಲ್ಲಿ ನೋಡಿ, ಇಲ್ಲಿ ಕೆಂಪದಾಗಿದೆ, ಅದು ಕೆಂಪು ಲಿಟ್ಮಸ್ ಇದೆ. ಅದನ್ನ ನಾವು ಪ್ರತ್ಯಾಮ್ಲಗಳಲ್ಲಿ ಅದ್ದಿದಾಗ ಏನಾಗತ್ತೆ, ಇಲ್ಲಿ ನೀವು ನೋಡ್ಬಹುದು ನೀಲಿ ಬಣ್ಣದ್ದಾಗಿದೆ. ಸೊ ಯಾವಾಗ ಕೆಂಪು ಲಿಟ್ಮಸ್ಸು ನೀಲಿ ಬಣ್ಣದ್ದಾಗ್ತದೆನೋ, ಸೊ ಅದಕ್ಕೆ ಆ ದ್ರಾವಣವನ್ನ ನಾವೇನಂತ ಕರಿತೇವೆ, ಪ್ರತ್ಯಾಮ್ಲಗಳು ಅಂತ ಕರಿತೇವೆ. ಓಕೆನಾ. ಆಮ್ಲಗಳು ಏನಾಗತ್ತೆ, ನೀಲಿ ಬಣ್ಣದ್ದು ಕೆಂಪಾಗತ್ತೆ. ಪ್ರತ್ಯಾಮ್ಲಗಳಿದ್ರೆ ಕೆಂಪು ಬಣ್ಣ ಲಿಟ್ಮಸ್ ಏನಾಗತ್ತೆ, ನೀಲಿ ಆಗತ್ತೆ. ಸೊ ಕೆಲವೊಂದ್ಸಲ ಡೌಟ್ ಬರುತ್ತೆ. ಈಗ ಪ್ರತ್ಯಾಮ್ಲ ಒಂದು ಪದಾರ್ಥನ ನೀನು ಕೊಡ್ತೀನಿ ನಾನು, ಮತ್ತೆ ನಿಮ್ಗೆ ಕೆಂಪು ಬಣ್ಣದ ಲಿಟ್ಮಸ್ ಅನ್ನು ಕೊಟ್ಟಿದ್ದೀನಿ, ಮತ್ತೆ ನೀಲಿ ಬಣ್ಣದ ಲಿಟ್ಮಸ್ ಅನ್ನು ಕೊಟ್ಟಿದ್ದೀನಿ, ಹೌದಾ, ಒಂದು ದ್ರಾವಣವನ್ನ ಕೊಟ್ಟಿದ್ದೇನೆ, ಹೌದಾ. ಸೊ ಈಗ ಕೆಂಪು ಲಿಟ್ಮಸ್ ಅನ್ನ ನಾನು ಈ ದ್ರಾವಣದಲ್ಲಿ ಇಡ್ತೇನೆ, ಹೌದಾ. ಕೆಂಪು ಲಿಟ್ಮಸ್ ಅನ್ನ ದ್ರಾವಣದಲ್ಲಿ ಇಟ್ಟಾಗ ಅದು ಆ ಅದು ಯಾವುದೇ ರೀತಿಯಾದಂತಹ ಬಣ್ಣದ ಬದಲಾವಣೆಯನ್ನ ತೋರಿಸೋದಿಲ್ಲ, ಓಕೆನಾ. ಕೆಂಪು ಬಣ್ಣದಿಟ್ಟಾಗ ಯಾವುದೇ ರೀತಿ ಬದಲಾವಣೆಯನ್ನ ತೋರಿಸೋದಿಲ್ಲ. ಅದೇ ರೀತಿ ಇನ್ನೊಂದು ಯಾವ್ದದು, ನೀಲಿ ಬಣ್ಣದ ಲಿಟ್ಮಸ್ ಅನ್ನ ಇಡ್ತೇನೆ. ಸೊ ಅವಾಗ ಇದೇನಾಗತ್ತೆ, ಕೆಂಪು ಬಣ್ಣದ ಲಿಟ್ಮಸ್ ಆಗಿ ಏನಾಗತ್ತೆ, ಕನ್ವರ್ಟ್ ಆಗತ್ತೆ. ಸೊ ಈಗ ಈ ದ್ರಾವಣ ಯಾವುದು ಅಂತ ಹೇಳ್ತೀರಾ ಮಕ್ಕಳೇ, ಯಾರಾದ್ರೂ ಹೇಳ್ತೀರಾ? ಕೆಂಪು ಬಣ್ಣದ ಲಿಟ್ಮಸ್ ಅನ್ನ ಹಾಕಿದಾಗ ಏನು ಯಾವುದೇ ರೀತಿಯ ಕಲರ್ ಚೇಂಜ್ ಇಲ್ಲ. ನೀಲಿ ಬಣ್ಣದ ಲಿಟ್ಮಸ್ ಅನ್ನ ಹಾಕಿದಾಗ ಅದು ಕೆಂಪನ್ನ ಸೂಚಿಸುತ್ತೆ. ಸೊ ಏನಿದು, ಯಾವ ದ್ರಾವಣ ಇರ್ಬೋದು ಇದು? ಎಸ್, ವೆರಿ ಗುಡ್, ರಕ್ಷಿತಾ ಆನ್ಸರ್ಡ್ ಇಟ್, ಆಮ್ಲೀಯ ಅಂತ. ಓಕೆನಾ, ಅದೇನಾಗಿರತ್ತೆ, ಆಮ್ಲದ ದ್ರಾವಣ ಆಗಿರತ್ತೆ. ಓಕೆನಾ, ಫೈನ್. ನೆಕ್ಸ್ಟ್, ಜಸ್ಟ್ ಮಿನಿಟ್. ಓಕೆ, ಇನ್ನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಸೊ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತದೆ. ಇವುಗಳನ್ನು ಘ್ರಾಣ ಸೂಚಕಗಳು ಎನ್ನುತ್ತಾರೆ. ಸೊ ಈ ಒಂದು ಈರುಳ್ಳಿಯನ್ನ ನೋಡ್ತಾ ಇದ್ದೀರಾ, ಈ ಒಂದು ಲವಂಗ ನೋಡ್ತಾ ಇದ್ದೀರಾ, ಲವಂಗದ ಎಣ್ಣೆಯನ್ನ ತಯಾರಿಸ್ತಾರೆ. ಈ ವೆನಿಲಾ ಅಂತ ಒಂದು ಫ್ಲೇವರಿಂಗ್ ಏಜೆಂಟ್ ಬರುತ್ತೆ. ಸೊ ಈ ಎಲ್ಲ ಉದಾಹರಣೆಗಳು ಏನಿವೆ ಮಕ್ಕಳೇ, ಇವು ಆಮ್ಲಗಳಲ್ಲಿ ಒಂದು ರೀತಿಯ ಸುವಾಸನೆಯನ್ನ ಅಥವಾ ವಾಸನೆಯನ್ನ ಕೊಡ್ತವೆ, ಪ್ರತ್ಯಾಮ್ಲಗಳಲ್ಲಿ ಒಂದು ರೀತಿಯ ವಾಸನೆಯನ್ನ ಕೊಡ್ತವೆ, ಹೌದಾ. ಸೊ ಈ ರೀತಿಯಾಗಿ ಅವೇನ್ ಮಾಡ್ತವೆ, ಆ ಒಂದು ಪದಾರ್ಥ ಆಮ್ಲನೋ ಪ್ರತ್ಯಾಮ್ಲನೋ ಅಂತ ಸೂಚಿಸ್ತವೆ. ಸೊ ಇವು ವಾಸನೆಯ ಮೂಲಕ ಏನ್ ಮಾಡ್ತವೆ, ಪದಾರ್ಥವನ್ನ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನಾಗಿ ಏನ್ ಮಾಡ್ತವೆ, ವಿಂಗಡಿಸ್ತವೆ. ಆದ್ದರಿಂದ ಇವುಗಳಿಗೆ ನಾವೇನಂತ ಕರಿತೇವೆ, ಘ್ರಾಣ ಸೂಚಕಗಳು, ಹೌದಾ. ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಘ್ರಾಣ ಅಂದ್ರೆ ವಾಸನೆಯ ಮುಖಾಂತರ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ಈ ಉದಾಹರಣೆಗಳು ಸೂಚಿಸ್ತವೆ. ಓಕೆನಾ, ಫೈನ್. ಲೆಟ್ ಅಸ್ ಪ್ರೊಸೀಡ್. ಇಲ್ಲಿ ನೋಡಿ, ಈಗ ಆಮ್ಲಗಳಂದ್ರೆ ಗೊತ್ತಾಯ್ತು, ಪ್ರತ್ಯಾಮ್ಲಗಳಂದ್ರೆ ಗೊತ್ತಾಯ್ತು. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವರ್ತನೆ ಯಾವ ರೀತಿ ಇರುತ್ತೆ? ಯಾವುದಾದರೂ ಲೋಹಗಳ ಜೊತೆ ಆಗಿರಬಹುದು, ಯಾವುದಾದರೂ ಅಲೋಹಗಳ ಜೊತೆ ಆಗಿರಬಹುದು, ನೀರಿನ ಜೊತೆ ಆಗಿರಬಹುದು, ಅನಿಲಗಳ ಜೊತೆ ಆಗಿರಬಹುದು, ಹೌದಾ. ಸೊ ಅದಕ್ಕೂ ಮೊದಲು ನನಗೆ 2 ಅಥವಾ 3 ಉದಾಹರಣೆ, ಆಮ್ಲಗಳ ಉದಾಹರಣೆಯನ್ನ ಕೊಡಿ, 2 ರಿಂದ 3 ಪ್ರತ್ಯಾಮ್ಲಗಳ ಉದಾಹರಣೆಯನ್ನ ಕೊಡಿ. ಯಾರು ಕೊಡ್ತೀರಾ? ಎಸ್, ಟೆಲ್ ಮಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಆಮ್ಲಗಳ ಉದಾಹರಣೆ ಹೇಳ್ತೀರಾ? ಓಕೆ, HCl, ಗುಡ್. ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲ ಒಂದೇನಾ? ಮತ್ತೆ ಸಾಲ್ಟ್ ವಾಟರ್, ಲವಣದ ನೀರು, ಇಟ್ ಇಸ್ ನಾಟ್ ಆಮ್ಲ.
ಆಮ್ಲಗಳ ಉದಾಹರಣೆ ಸಿಟ್ರಿಕ್ ಆಸಿಡ್. ವೆರಿ ಗುಡ್ ಕೃತಿಕಾ. ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಆಯ್ತು, ಸಿಟ್ರಿಕ್ ಆಮ್ಲ ಆಯ್ತು. ಅದೇ ನಿಂಬೆ ಹಣ್ಣಿನ ರಸದಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ವೆರಿ ಗುಡ್. ಯಶಸ್ ಆನ್ಸರ್ಡ್ ಇಟ್. ಸಲ್ಫ್ಯೂರಿಕ್ ಆಮ್ಲ ಅಂತ. ಸಲ್ಫ್ಯೂರಿಕ್ ಆಮ್ಲ. ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತೆ. ವೆರಿ ಗುಡ್. ಸೊ ಸಮ್ವನ್ ಮೆಸೇಜ್ CH3COOH. ಎಸ್ ಲಲಿತಾ, ಅದು ಇದು ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲ ಅದು. ಓಕೆನಾ, ಫೈನ್. ಸೊ ಯಾರು ಆನ್ಸರ್ ಅನ್ನ ಹೇಳ್ತಿರೋ, ಬೇಗ ಟೈಪ್ ಮಾಡ್ತಿರೋ, ಅವ್ರ ಆನ್ಸರ್ಸ್ ಗಳು ಇಲ್ಲಿ ವಿಸಿಬಲ್ ಇರ್ತವೆ. ಸೊ 200 ಅಥವಾ 300 ಜನ ಇದ್ರೆ 300 ಜನದ ಕಮೆಂಟ್ಸ್ ಒಂದೇ ಸಲಕ್ಕೆ ನನಗೆ ವಿಸಿಬಲ್ ಇರೋದಿಲ್ಲ. ಸೊ ಯಾರ್ದ ಹೆಸರು ಬರುತ್ತೋ ಆ ಹೆಸರನ್ನ ನಾನು ಹೇಳ್ತೇನೆ. ನನ್ನ ಹೆಸರು ಯಾಕೆ ಬರ್ಲಿಲ್ಲ ಅನ್ನೋ ಕೊರಗೋಕ್ಕಿಂತ ಮುಂಚೆ ನಿಮಗೆ ಆನ್ಸರ್ ಗೊತ್ತಲ್ಲ, ನೀವು ಆನ್ಸರ್ ಹೇಳಿದ್ರಲ್ಲ ಅಂತ ಖುಷಿ ಪಡಿ. ಅದೇ ರೀತಿ ತುಂಬಾ ಜನ ಏನೇನೋ ಮೆಸೇಜ್ ಮಾಡ್ತಾ ಇದ್ದಾರೆ, ಹೌದಾ? ಸೊ ಅದನ್ನ ಬಿಟ್ಟಾಕಿ. ಅವರು ಏನೇನ್ ಮೆಸೇಜ್ ಮಾಡ್ತಿರ್ತಾರೋ ಅವ್ರು ಬಿಟ್ಟಾಕ್ತೊಂಡೇ ಇರ್ತಾರೆ, ಹಂಗೆ ಆಗ್ತಾರೆ ಅವ್ರು. ಓಕೆನಾ? ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಸೀರಿಯಸ್ ಆಗಿದ್ರೆ ಯು ಕ್ಯಾನ್ ಕಮೆಂಟ್ ದ ಆನ್ಸರ್ಸ್ ಅಷ್ಟೇ. ಯಾ, ಓಕೆ, ಫೈನ್ ಮಕ್ಕಳೇ. ಈಗ ಪ್ರತ್ಯಾಮ್ಲಗಳ ಉದಾಹರಣೆಯನ್ನ ಕೊಡಿ. ಪ್ರತ್ಯಾಮ್ಲಗಳ ಉದಾಹರಣೆ ಯಾರು ಕೊಡ್ತೀರಾ? ಪ್ರತ್ಯಾಮ್ಲಗಳ ಉದಾಹರಣೆ. ವಾಷಿಂಗ್ ಪೌಡರ್. ಓಕೆ, ವೈಜ್ಞಾನಿಕವಾಗಿ ಉದಾಹರಣೆಯನ್ನ ಕೊಡಿ. ಎಸ್, ಇಟ್ ಇಸ್ ಕರೆಕ್ಟ್. ವಾಷಿಂಗ್ ಪೌಡರ್ ಕರೆಕ್ಟ್. ಮತ್ತೆ ಓಕೆ, ವೆರಿ ಗುಡ್. KOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಬಾಬು ಆನ್ಸರ್ಡ್ ಇಟ್. ಫೈನ್, ಗುಡ್. ಮತ್ತೆ ಅಲ್ಸಿಕ್ ಆಮ್ಲ ಅಂತ ಯಾವುದು ಇಲ್ಲಪ್ಪ. NaOH, ರಾಹುಲ್ ಆನ್ಸರ್ಡ್ ಇಟ್. NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆನಾ? ಸೊ ಈ ರೀತಿಯಾಗಿ KOH, NaOH, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಈ ರೀತಿಯಾಗಿ ನಮಗೇನು ಪ್ರತ್ಯಾಮ್ಲಗಳು ಬರ್ತವೆ. ಸೊ ಈ ಆಮ್ಲಗಳಾಗಿರ್ಬಹುದು, ಈ ಪ್ರತ್ಯಾಮ್ಲಗಳಾಗಿರ್ಬಹುದು, ಇವು ಲೋಹಗಳೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಪರಮಾಣುಗಳನ್ನು ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಟಗೊಳಿಸಿ ಲವಣ ಎಂಬ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ನಾವು ರಾಸಾಯನಿಕ ಸಮೀಕರಣ ಮತ್ತು ರಾಸಾಯನಿಕ ಕ್ರಿಯೆಗಳು ಪಾಠದಲ್ಲಿ ಜಿಂಕಿನ ಸತುವಿನ ಹಳಕುಗಳನ್ನ ನಾವು ಯಾವಾಗ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಹಾಕಿದ್ವೋ, ಸತು ಅಂದ್ರೆ ಏನು? ಅದು ಲೋಹ, ಹೌದಾ? ಸೊ ಅದನ್ನ ನಾವು ಸಲ್ಫ್ಯೂರಿಕ್ ಆಮ್ಲದಲ್ಲಿ ಹಾಕಿದ್ವೋ, ಅಲ್ಲೂ ಕೂಡ ಏನಾಯ್ತು? ಹೈಡ್ರೋಜನ್ ಅನಿಲದ ಬಿಡುಗಡೆ ಆಯ್ತು. ಅದನ್ನ ನಾವು ಯಾವ ರೀತಿ ಪರೀಕ್ಷೆ ಮಾಡ್ಕೊಂಡ್ವಿ? ಟೊಪ್ ಅಂತ ಸೌಂಡ್ ಬರುತ್ತೆ. ಎಕ್ಸ್ಪೆರಿಮೆಂಟ್ ಅನ್ನ ನೀವು ನೋಡಿದೀರಾ ವಿಡಿಯೋವನ್ನ, ಹೌದಾ? ಸೊ ಆ ರೀತಿ ಹೈಡ್ರೋಜನ್ ಆಮ್ಲ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಅದೇ ರೀತಿಯಾಗಿ ಯಾವುದೇ ಒಂದು ಲೋಹ ಆಮ್ಲ ಆಗ್ಲಿ, ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ ಆಗ್ಲಿ ಅಥವಾ ಯಾವುದೋ ಒಂದು ಆಮ್ಲ ಆಗ್ಲಿ, ಅದೇ ರೀತಿ ಪ್ರತ್ಯಾಮ್ಲ ಆಗ್ಲಿ, ವರ್ತಿಸಿದಾಗ ನಮಗೆ ಸಿಗುವ ಉತ್ಪನ್ನಗಳು ಏನು ಅಂತ ಅಂದ್ರೆ ಲವಣ ಮತ್ತು ಹೈಡ್ರೋಜನ್ ಅನಿಲ. ಓಕೆನಾ? ಹೈಡ್ರೋಜನ್ ಅನಿಲ ಮತ್ತೆ ಲವಣ. ಇಲ್ಲಿ ಉದಾಹರಣೆಯನ್ನ ನೋಡಿ. ಇಲ್ಲಿ ಅವರು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಂಡಿದ್ದಾರೆ. ಇದು ಪ್ರತ್ಯಾಮ್ಲ, ಹೌದಾ? ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ನಾವು ಸತುವಿನ, ಜಿಂಕ್ ಅಂದ್ರೆ ಸತು, Zn ಅಂದ್ರೆ ಜಿಂಕ್, ಹೌದಾ? ಅದನ್ನ ಕನ್ನಡದಲ್ಲಿ ನಾವು ಸತು ಅಂತ ಕರಿತೇವೆ. ಸತುವಿನ ಹಳಕುಗಳನ್ನ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಹಾಕಿದಾಗ ನಮಗೆ ಸಿಗುವ ಉತ್ಪನ್ನ ಏನು ಅಂದ್ರೆ ಸೋಡಿಯಂ ಜಿಂಕೇಟ್ ಅನ್ನೋದು ಲವಣ. ಈ ಸೋಡಿಯಂ ಜಿಂಕೇಟ್ ಅನ್ನೋದೇನಾಗಿದೆ ಮಕ್ಕಳೇ? ಇದು ಲವಣ. ಅದೇ ರೀತಿಯಾಗಿ ಹೈಡ್ರೋಜನ್ ಅನಿಲದ ಬಿಡುಗಡೆ. ಓಕೆನಾ? ಸೊ ಈ ರೀತಿಯಾಗಿ ಏನ್ ಆಗತ್ತೆ, ಇಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವರ್ತನೆ ಲೋಹಗಳೊಂದಿಗೆ ನಡೆಯುತ್ತೆ. ಈ ಒಂದು ಫಾರ್ಮುಲಾ ನೆನಪಿರ್ಬೇಕು ನಿಮಗೆ, ಜನರಲ್ ಫಾರ್ಮುಲಾ ಅಂದಾಗ ನೀವು ಉದಾಹರಣೆಗಳನ್ನ ನೀವಾಗೆ ಕೊಡಬಹುದು. ಓಕೆನಾ? ನಿಮ್ಗೇನ್ ಗೊತ್ತಿರ್ಬೇಕು? ಆ ಒಂದು ಧಾತುಗಳ ಗುರುತಿನ ಸಿಂಬಾಲ್ ಗೊತ್ತಿರ್ಬೇಕು, ಹೌದಾ? ಫಾರ್ಮುಲಾ ಗೊತ್ತಿರ್ಬೇಕು ಆಮ್ಲ ಅಥವಾ ಪ್ರತ್ಯಾಮ್ಲದ್ದು, ಸರಿನಾ?
ಸೊ ಆಮ್ಲ ಮತ್ತು ಪ್ರತ್ಯಾಮ್ಲ ಲೋಹದ ಜೊತೆಗೆ ವರ್ತಿಸಿದಾಗ ಸಿಗುವಂತಹ ಉತ್ಪನ್ನ ಲವಣ ಮತ್ತು ಹೈಡ್ರೋಜನ್ ಅನಿಲ. ಓಕೆನಾ? ಫೈನ್. ಸೊ ಇಲ್ಲಿ ನೋಡಿ, ಇನ್ನು ನೆಕ್ಸ್ಟ್ ವರ್ತನೆಯನ್ನ ನಾವು ನೋಡಿದಾಗ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಆಮ್ಲಗಳ ವರ್ತನೆ. ಲೋಹದ ಕಾರ್ಬೋನೇಟ್ ಅಂದ್ರೆ CO3 ಇದ್ದಾಗ, CO3 ಲೋಹದೊಂದಿಗೆ CO3 ಅಥವಾ HCO3. CO3 ಇದ್ರೆ ಅದು ಕಾರ್ಬೋನೇಟ್ ಅಂತ. ಓಕೆನಾ? HCO3 ಇದ್ರೆ ಅದು ಬೈಕಾರ್ಬೋನೇಟ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ. CO3 ಕಾರ್ಬೋನೇಟ್, HCO3 ಬೈಕಾರ್ಬೋನೇಟ್. ಸೊ ಲೋಹಗಳ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನು ಉತ್ಪನ್ನಗಳು ಸಿಗ್ತವೆ? ಸೊ ಇಲ್ಲಿ ನೀವು ನೋಡ್ತೀರಾ, ಎಲ್ಲ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಅಂದ್ರೆ ಆಸಿಡ್ಗಳೊಂದಿಗೆ ವರ್ತಿಸಿದಾಗ ಅಲ್ಲಿ ಸಂಬಂಧಪಟ್ಟ ಲವಣ ಉತ್ಪತ್ತಿ ಆಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗತ್ತೆ ಮತ್ತು ನೀರು ಉತ್ಪತ್ತಿ ಆಗತ್ತೆ. ಸೊ ಇಲ್ಲಿ ಏನೇನು ಉತ್ಪನ್ನಗಳು ಬಂದವು ನಮಗೆ? ಲವಣ ಬಂತು, ಕಾರ್ಬನ್ ಡೈಆಕ್ಸೈಡ್ ಬಂತು ಮತ್ತು ನೀರು ಬಂತು. ಯಾವಾಗ? ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ. ಓಕೆನಾ? ಸೊ ಇದು ಈ ಒಂದು ಏನಂತಾರೆ ವರ್ತಿಸುವಂತಹ ಅಥವಾ ಈ ಒಂದು ಕ್ರಿಯೆಯ ಜನರಲ್ ಫಾರ್ಮುಲಾ ಇದು. ಸೊ ಇಲ್ಲಿ ನೋಡಿ, Na2CO3. ಸೊ ಯೂಶುವಲಿ ಇದನ್ನ ಈ ರೀತಿ ಬರಿಬೇಕು, Na2CO3. ಓಕೆನಾ? ಪ್ಲಸ್ 2HCl. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ Na2CO3 ಅಂದ್ರೆ ಏನು? ಇದು ಲೋಹದ ಕಾರ್ಬೋನೇಟ್. ಹೌದಾ? ಸೊ CO3 ಇದೆ, ಸೊ ಇದೇನಾಗತ್ತೆ? ಲೋಹದ ಕಾರ್ಬೋನೇಟ್ ಆಗತ್ತೆ. ಇಲ್ಲಿ ನೋಡಿ, ಲೋಹದ ಬೈಕಾರ್ಬೋನೇಟ್. ಯಾಕಂದ್ರೆ ಇಲ್ಲಿ HCO3 ಇದೆ. HCO3 ಇದ್ರೆ ಅದು ಲೋಹದ ಬೈಕಾರ್ಬೋನೇಟ್. Na ಇರೋದ್ರಿಂದ ಅದೇನು? Na ಅಂದ್ರೆ ಸೋಡಿಯಂ. ಸೋಡಿಯಂ ಅನ್ನೋದು ಲೋಹ. ಹೌದಾ? ಸೊ ಈ ಲೋಹದ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ, ಇಲ್ಲಿ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ನಮಗೆ ಸಿಗುವ ಉತ್ಪನ್ನಗಳೇನು? ಸೊ ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ, NaCl ಅಂದ್ರೆ ಇದು ಲವಣ, H2O ನೀರು ಮತ್ತು CO2 ಕಾರ್ಬನ್ ಡೈಆಕ್ಸೈಡ್. ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂದ್ರೆ, ಈ ರೀತಿ ರಾಸಾಯನಿಕ ಕ್ರಿಯೆ ಮುಂಚೆ ಈ ರೀತಿ ಇರತ್ತೆ, ರಾಸಾಯನಿಕ ಕ್ರಿಯೆ ಆದ ನಂತರ ದ್ರಾವಣ ಈ ರೀತಿ ಆಗತ್ತೆ. ಸೊ ಇದು ಏನ್ ಇಂಡಿಕೇಟ್ ಮಾಡತ್ತೆ? ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗಿದೆ ಅನ್ನೋದನ್ನ ಸೂಚಿಸತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ, ಆಮ್ಲ ಅಥವಾ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ನಮಗೆ ಸಿಗುವ ಉತ್ಪನ್ನಗಳು ಲವಣ ಮತ್ತು ಹೈಡ್ರೋಜನ್ ಅನಿಲ. ಹೌದಾ? ಅದೇ ರೀತಿಯಾಗಿ ಲೋಹದ ಕಾರ್ಬೋನೇಟ್ಗಳು ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಆರ್ ವಿ ಕ್ಯಾನ್ ಸೇ ಬೈಕಾರ್ಬೋನೇಟ್ಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ನಮಗೆ ಸಿಗುವಂತಹ ಉತ್ಪನ್ನ ಲವಣ, ಕಾರ್ಬನ್ ಡೈಆಕ್ಸೈಡ್, ನೀರು. ಓಕೆನಾ? ಫೈನ್. ಇಲ್ಲಿ ನೋಡಿ, ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಸುಣ್ಣದ ನೀರು ಹಾಲಿನಂತಹ ಬಣ್ಣಕ್ಕೆ ತಿರುಗುತ್ತದೆ. ಸೊ ಈಗ ಅನಿಲ ಬಿಡುಗಡೆಯಾಗಿದೆ. ಯಾವ ಅನಿಲ? ಕಾರ್ಬನ್ ಡೈಆಕ್ಸೈಡ್ ಅನಿಲ. ಸೊ ನಮಗೆ ಪ್ರೂವ್ ಮಾಡಬೇಕಾಗಿದೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲನೇ ಬಿಡುಗಡೆಯಾಗಿದೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕು. ಸೊ ಅವಾಗ ನಾವೇನ್ ಮಾಡ್ತೇವೆ? ಆ ಅನಿಲವನ್ನ ನಾವೇನ್ ಮಾಡ್ತೇವೆ? ಸುಣ್ಣದ ತಿಳಿ ನೀರಿನ ಮೂಲಕ ಆ ಅನಿಲವನ್ನ ನಾವೇನ್ ಮಾಡ್ತೇವೆ? ಹಾಯಿಸ್ತೇವೆ. ಸೊ ಯಾವಾಗ ನಾವು ಸುಣ್ಣದ ತಿಳಿ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಹಾಯಿಸ್ತೇವೋ ಅವಾಗ ನಮಗೆ ಬಿಳಿಯ ಪ್ರಕ್ಷೇಪ ಅಂದ್ರೆ ಏನು? ಜಲ ವಿಲೀನಗೊಳ್ಳದ, ಇದನ್ನ ನಾವು 1ನೇ ಚಾಪ್ಟರ್ ಅಲ್ಲಿ ಕಲ್ತಿದ್ದೇವೆ. ಜಲ ವಿಲೀನಗೊಳ್ಳದ ವಸ್ತು.
ಹೌದಾ, ಒಂದು ಪದಾರ್ಥ. ಸೊ ಅದಕ್ಕೆ ನಾವು ಪ್ರಕ್ಷೇಪ ಅಂತ ಕರಿತೇವೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನ ಪ್ರಕ್ಷೇಪಣ ಪ್ರಕ್ರಿಯೆ ಅಂತಾನು ಕರಿತೇವೆ. ಓಕೆನಾ? ಸೊ ಇಲ್ಲಿ ಓಕೆ, ಸೊ ಇಲ್ಲಿ ಈ ಬಿಳಿಯ ಪ್ರಕ್ಷೇಪ ಉಂಟಾಗತ್ತೆ. ಈ ಬಿಳಿಯ ಪ್ರಕ್ಷೇಪ ಉಂಟಾದಾಗ ನಮಗೇನ್ ಕನ್ಫರ್ಮ್ ಆಗತ್ತೆ? ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗಿದೆ ಅನ್ನೋದು ಕನ್ಫರ್ಮ್ ಆಗತ್ತೆ. ಇನ್ನು ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಈ ಕೆಳಗಿನ ಕ್ರಿಯೆ ನಡೆಯುತ್ತೆ. ಸೊ ಇನ್ನು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಆ ಸುಣ್ಣದ ತಿಳಿನೀರಿನಲ್ಲಿ ನೀವು ಹಾಯಿಸ್ತಾ ಹೋದಂಗೆ, ಸೊ ಅವಾಗ ಏನಾಗತ್ತೆ? ಅಲ್ಲಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ HCO3 ಇದೆ. ಸೊ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಉತ್ಪತ್ತಿ ಆಗತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನ ನೀವು ಬರಿತಾ ಹೋಗ್ತಿರ್ಬೇಕು, ಅಂದ್ರಷ್ಟೇ ನಿಮಗೆ ಅರ್ಥ ಆಗತ್ತೆ. ಸ್ಕ್ರೀನ್ ಮೇಲೆ ನೋಡಿ ಓ ನನಗೆ ಅರ್ಥ ಆಯ್ತು ಅಂತ ಅಂದ್ರೆ ನಾಳೆನೇ ನೀವು ಬುಕ್ ತೆಗೆದು ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆನಾ? ಸೊ ನೋಟ್ಸ್ ಅನ್ನ ವಿಡಿಯೋ ಯಾವ ರೀತಿ ಹೇಳ್ತಾ ಇರ್ತೀನೋ ಆವಾಗ್ಲೇ ನೋಟ್ಸ್ ಅನ್ನ ಮಾಡ್ತಾ ಇರಿ. ಓಕೆನಾ? ಸ್ವಲ್ಪ ಸ್ಪೀಡ್ ಆಗಿ ಬರ್ಕೊಳ್ಳಿ. ಆಮೇಲೆ ಕ್ಲಾಸ್ ಆದ ತಕ್ಷಣ ನೀವೇನ್ ಮಾಡಬಹುದು ಅಂದ್ರೆ, ಟೈಮ್ ಸಿಕ್ಕಾಗ ಕ್ಲಾಸ್ ಆದ ತಕ್ಷಣ ವಿಡಿಯೋವನ್ನ ಪಾಸ್ ಮಾಡಿ ಈ ರಿಯಾಕ್ಷನ್ಸ್ ಗಳನ್ನ ಬರ್ಕೋಬಹುದು. ಓಕೆನಾ? ಬಾಯ್. ಓಕೆ, ಸೊ ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ. ಲೋಹಗಳು ಆಮ್ಲ ಅಥವಾ ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ, ಲೋಹಗಳು ಆಮ್ಲ ಅಥವಾ ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ಕೊಡುವಂತಹ ಅಥವಾ ಸಿಗುವಂತಹ ಉತ್ಪನ್ನಗಳು ಯಾವುವು ಮಕ್ಕಳೇ? ಲೋಹ ಪ್ಲಸ್ ಆಮ್ಲ ಅಥವಾ ಪ್ರತ್ಯಾಮ್ಲ. ಲೋಹ ಆಮ್ಲ ಅಥವಾ ಪ್ರತ್ಯಾಮ್ಲ ಜೊತೆಗೆ ವರ್ತಿಸಿದಾಗ ಏನು ಉತ್ಪನ್ನಗಳು ನಮಗೆ ಸಿಗ್ತವೆ? ಎಸ್, ಎನಿವನ್? ವೆರಿ ಗುಡ್. ರಾಹುಲ್ ಆನ್ಸರ್ಡ್ ಇಟ್. ಲವಣ ಪ್ಲಸ್ ನೀರು ಅಂತ. ಓಕೆನಾ? ಲವಣ ಅಂದ್ರೆ ಸಾಲ್ಟ್, ಅದೇ ರೀತಿ ನೀರು. ವೆರಿ ಗುಡ್. ಸೊ ಅದೇ ರೀತಿ ಲೋಹದ ಕಾರ್ಬೋನೇಟ್ ಆಮ್ಲದ ಜೊತೆ ವರ್ತಿಸಿದಾಗ, ಲೋಹದ ಕಾರ್ಬೋನೇಟ್ ಆಮ್ಲದ ಜೊತೆ ವರ್ತಿಸಿದಾಗ ಯಾವ ಯಾವ ಉತ್ಪನ್ನಗಳು ಸಿಗ್ತವೆ ಮಕ್ಕಳೇ? ಎಸ್ ಪದ್ಮ, ವಾಟರ್ ಸಿಗತ್ತೆ, ಮತ್ತೆ ಲವಣ, ನೀರು, ಮತ್ತೆ ಲವಣ, ನೀರು, ಮತ್ತೆ ಲವಣದ ಅಣುಸೂತ್ರ ಅಂದ್ರೆ NaCl. ಓಕೆನಾ? ಸೊ ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ Cl2, CaCl2 ಇವೆಲ್ಲವೂ ಲವಣದ ಉದಾಹರಣೆಗಳು. ಲವಣ, ನೀರು, ಮತ್ತೆ ವೆರಿ ಗುಡ್. ಯಾರು ಆನ್ಸರ್ ಮಾಡಿದ್ರು? ರವಿ. ಓಕೆನಾ? ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು, ಹೌದಾ? ಇವು ಅವುಗಳ ಉತ್ಪನ್ನಗಳು. ಸೊ ಈಗ ನಾನು ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಸೊ ನಾನೇನ್ ಮಾಡ್ತಾ ಇದ್ದೇನೆ, ಲೋಹದ ಕಾರ್ಬೋನೇಟ್ ಅನ್ನ ಆಮ್ಲದ ಜೊತೆ ವರ್ತಿಸಿ ನನಗೆ ಉತ್ಪನ್ನಗಳು ಸಿಕ್ಕಿವೆ. ಸೊ ಆ ಉತ್ಪನ್ನಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಇದೆ ಅನ್ನೋದನ್ನ ನಾನು ಪ್ರೂವ್ ಮಾಡಬೇಕು. ಆ ಉತ್ಪನ್ನದಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಅನಿಲ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅದನ್ನ ನಾವು ಯಾವ ರೀತಿ ಪ್ರೂವ್ ಮಾಡ್ತೇವೆ? ಯಾರಾದ್ರೂ ಹೇಳ್ತೀರಾ? ಯಾವ ರೀತಿ ಪ್ರೂವ್ ಮಾಡ್ತೇವೆ ಅದನ್ನ? ಎಸ್, ಎನಿವನ್?
ಕಾರ್ಬನ್ ಡೈಆಕ್ಸೈಡ್ ಅನಿಲ ಇದೆ ಅನ್ನೋದನ್ನ ಯಾವ ರೀತಿ ಪ್ರೂವ್ ಮಾಡ್ತೀರಾ? ವೆರಿ ಗುಡ್, ರಕ್ಷಿತಾ ಆನ್ಸರ್ಡ್ ಇಟ್. ಅನಿಲವನ್ನ ಸುಣ್ಣದ ತಿರುನೀರಿನಲ್ಲಿ ಹಾಯಿಸಬೇಕು. ಹಾಯಿಸಿದಾಗ ಏನಾಗತ್ತೆ? ನಮ್ಗೆ ಬಿಳಿ ಪ್ರಕ್ಷೇಪ ಸಿಗತ್ತೆ. ಬಿಳಿ ಪ್ರಕ್ಷೇಪ ಸಿಕ್ಕಾಗ ಏನಾಗತ್ತೆ? ಅದು ಕಾರ್ಬನ್ ಡೈಆಕ್ಸೈಡ್ ಅನಿಲ ಅನ್ನೋದು ಗೊತ್ತಾಗತ್ತೆ. ಓಕೆನಾ? ಜಸ್ಟ್ ಮಿನಿಟ್. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ. ಸೊ ಈಗ ಆಮ್ಲ ಲೋಹಗಳ ಜೊತೆ ಯಾವ ರೀತಿ ವರ್ತನೆ ಆಯ್ತು, ಲೋಹಗಳ ಕಾರ್ಬೋನೇಟ್ ಅಥವಾ ಲೋಹಗಳ ಬೈಕಾರ್ಬೋನೇಟ್ಗಳ ಜೊತೆ ಯಾವ ರೀತಿ ವರ್ತನೆ ಆಯ್ತು ಅಂತ ನೋಡಿದ್ವಿ. ಈಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಯಾವ ರೀತಿ ವರ್ತಿಸ್ತವೆ ಅನ್ನೋದನ್ನ ನೋಡೋದು. ಪರಸ್ಪರ ಯಾವ ರೀತಿ ವರ್ತಿಸ್ತವೆ ಇಲ್ಲಿ ನೋಡಿ. ಪ್ರತ್ಯಾಮ್ಲದ ಪರಿಣಾಮವನ್ನು ಆಮ್ಲ ಶೂನ್ಯಗೊಳಿಸುತ್ತದೆ ಮತ್ತು ಆಮ್ಲದ ಪರಿಣಾಮವನ್ನು ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತದೆ. ಸೊ ಇಲ್ಲಿ ನೋಡಿ, ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅವುಗಳ ಮಧ್ಯೆ ವರ್ತನೆ ಆಗತ್ತೋ, ವರ್ತಿಸ್ತವೆನೋ, ಈ ಒಂದು ಆಮ್ಲದ ಗುಣವನ್ನ ಪ್ರತ್ಯಾಮ್ಲ ಕಡಿಮೆ ಮಾಡತ್ತೆ, ಪ್ರತ್ಯಾಮ್ಲದ ಗುಣವನ್ನ ಆಮ್ಲ ಕಡಿಮೆ ಮಾಡತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಪ್ರತ್ಯಾಮ್ಲದ ಪರಿಣಾಮವನ್ನು ಆಮ್ಲ ಶೂನ್ಯಗೊಳಿಸುತ್ತದೆ, ಅದೇ ರೀತಿ ಆಮ್ಲದ ಪರಿಣಾಮವನ್ನು ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತದೆ. ರೈಟ್? ಸೊ ಇಲ್ಲಿ NaOH HCl, ಫೈನ್, NaOH HCl, NaOH ಏನು ಇಲ್ಲಿ ಪ್ರತ್ಯಾಮ್ಲ ಆಗಿದೆ. ಓಕೆನಾ? ಇನ್ನು HCl ಏನಿದೆ, ಹೈಡ್ರೋಕ್ಲೋರಿಕ್ ಆಮ್ಲ ಆಗಿದೆ. ಸೊ ಇವೆರಡು ತಮ್ಮ ಪರಸ್ಪರ ನಡುವೆ ವರ್ತಿಸಿದಾಗ ನಮಗೆ ಸಿಗುವಂತಹ ಉತ್ಪನ್ನಗಳು ಯಾವುದು ಅಂದ್ರೆ ಲವಣ ಮತ್ತು ನೀರು. ಸೊ ಈ ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗೆ ನಾವೇನಂತ ಕರಿತೇವೆ? ತಟಸ್ಥೀಕರಣ ರಾಸಾಯನಿಕ ಕ್ರಿಯೆ. ತಟಸ್ಥೀಕರಣ ಅಂದ್ರೆ ಏನು? ತಟಸ್ಥೀಕರಣ, ತಟಸ್ಥವಾಗಿ, ಅಲ್ಲಿ ಏನು ಇನ್ಕ್ರೀಸು ಆಗಿಲ್ಲ, ಡಿಕ್ರೀಸು ಆಗಿಲ್ಲ, ಒಂದರ ವರ್ತನೆಯನ್ನ ಇನ್ನೊಂದು ಏನ್ ಮಾಡ್ತಾ ಇದೆ? ಶಮನಗೊಳಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ಪ್ರತ್ಯಾಮ್ಲ ಮತ್ತು ಆಮ್ಲಗಳ ಜೊತೆ ವರ್ತನೆ ಆದಾಗ, ಕ್ರಿಯೆ ನಡೆದಾಗ ನಮಗೆ ಸಿಗುವಂತಹ ಉತ್ಪನ್ನಗಳು ಲವಣ ಮತ್ತು ನೀರು. ಫೈನ್. ಸೊ ಇಲ್ಲಿ ನೋಡಿ, NaOH ಪ್ರತ್ಯಾಮ್ಲ, HCl ಆಮ್ಲ, NaCl. ಸೊ ಯಾರೋ ಕೇಳಿದ್ರು ಲವಣಗಳನ್ನ ನಾವು ಯಾವ ರೀತಿ ಸೂಚಿಸ್ತೇವೆ, ಹೌದಾ? ಸೊ NaCl ಇದು ಲವಣದ ಒಂದು ಉದಾಹರಣೆ. ನಾವು ತಿನ್ನೋ ಉಪ್ಪು ಕೂಡ NaCl. ಅದೇ ರೀತಿ H2O. ಈ ಒಂದು ರಾಸಾಯನಿಕ ಕ್ರಿಯೆಯನ್ನ ನಾವೇನಂತ ಕರಿತೇವೆ? ತಟಸ್ಥೀಕರಣ ಕ್ರಿಯೆ. ಓಕೆ, ನೆಕ್ಸ್ಟ್ ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಏನಿದು ಲೋಹೀಯ ಆಕ್ಸೈಡ್ಗಳ ವರ್ತನೆ? ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತವೆ. ಲೋಹೀಯ ಆಕ್ಸೈಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ MgO ಮ್ಯಾಗ್ನೀಷಿಯಂ ಆಕ್ಸೈಡ್, Na2O ಸೋಡಿಯಂ ಆಕ್ಸೈಡ್, ZnO ಜಿಂಕ್ ಆಕ್ಸೈಡ್. ಸೊ ಇವೆಲ್ಲ ಲೋಹೀಯ ಆಕ್ಸೈಡ್ಗಳು. ಓಕೆನಾ? ಸೊ ಈ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ನಮಗೆ ಸಿಗುವಂತಹ ಉತ್ಪನ್ನಗಳು ಯಾವುದು ಅಂದ್ರೆ ಲವಣ ಮತ್ತು ನೀರು. ನೆನಪಲ್ಲಿ ಇಟ್ಕೊಳ್ಳಿ, ಲವಣ ಮತ್ತು ನೀರು ನಮಗೆ ಸಾಕಷ್ಟು ಕ್ರಿಯೆಗಳಲ್ಲಿ ಏನಾಗಿವೆ? ಉತ್ಪನ್ನಗಳಾಗಿವೆ. ಮೊದಲು ಲೋಹಗಳು ಆಮ್ಲ ಅಥವಾ ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗವೂ ಕೂಡ ನಮಗೆ ಸಿಗುವ ಉತ್ಪನ್ನ ಲವಣ ಮತ್ತು ಹೈಡ್ರೋಜನ್ ಅನಿಲ ಸಿಕ್ತು, ಹೌದಾ? ಅದೇ ರೀತಿಯಾಗಿ ತಟಸ್ಥೀಕರಣ ಕ್ರಿಯೆ ಅಂದ್ರೆ ಆಮ್ಲಗಳು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ಸಿಗುವಂತಹ ಉತ್ಪನ್ನ ಲವಣ ಮತ್ತು ನೀರು.
ಹೌದಾ? ಅದೇ ರೀತಿಯಾಗಿ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಸಿಗುವಂತಹ ಉತ್ಪನ್ನಗಳು ಯಾವುದು ಅಂದ್ರೆ ಲವಣ ಮತ್ತು ನೀರು ಅಂತ ಹೇಳ್ಬಹುದು. ಓಕೆನಾ? ಸೊ ಇಲ್ಲಿ ನೋಡಿ, ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆಯೇ ಇರುವುದರಿಂದ ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುವರು. ವೆರಿ ಗುಡ್. ಸೊ ಇಲ್ಲಿ ನೋಡಿ, ಈ ಒಂದು ಕ್ರಿಯೆ ಅಥವಾ ಈ ಒಂದು ಉತ್ಪನ್ನ ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ವರ್ತನೆ ಅದೇ ರೀತಿಯ ಉತ್ಪನ್ನಗಳಾಗಿರೋದ್ರಿಂದ ಈ ಒಂದು ಉತ್ಪನ್ನಗಳಿಗೆ ಅಥವಾ ಈ ಒಂದು ಲೋಹೀಯ ಆಕ್ಸೈಡ್ಗಳಿಗೆ ನಾವೇನಂತ ಕರಿತೇವೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು. ಯಾಕೆ ಅಂದ್ರೆ ಇವುಗಳು ಕೂಡ ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆಯೇ ಉತ್ಪನ್ನಗಳನ್ನ ಕೊಡ್ತವೆ. ಆದ್ದರಿಂದ ಇದಕ್ಕೆ ನಾವೇನಂತ ಕರಿತೇವೆ? ಲೋಹೀಯ ಆಕ್ಸೈಡ್ಗಳಿಗೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಅದೇ ರೀತಿ ಅಲೋಹೀಯ ಆಕ್ಸೈಡ್ಗಳಿಗೆ ಈ PbO ಸೀಸದ ಆಕ್ಸೈಡ್ ಆಗಿರಬಹುದು. ಓಕೆನಾ? ಸೊ ಈ ರೀತಿ ಆಕ್ಸೈಡ್ಗಳಿಗೆ ನಾವು ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಯಾಕೆಂದ್ರೆ ಅವುಗಳು ಕೂಡ ಆಮ್ಲದೊಂದಿಗೆ ಪ್ರತ್ಯಾಮ್ಲೀಯ ಕ್ರಿಯೆಯಂತೆ ವರ್ತಿಸ್ತವೆ. ಓಕೆನಾ? ಸೊ ಈ ರೀತಿಯಾಗಿ ನಾವು ಲೋಹೀಯ ಆಕ್ಸೈಡ್ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಪ್ರೂವ್ ಮಾಡ್ತೇವೆ. ಇಲ್ಲಿ ನೋಡಿ, ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ. ಇಲ್ಲಿ ನೋಡಿ, ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರಬಹುದು, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರಬಹುದು. ಓಕೆನಾ? ಸೊ ಪ್ರತ್ಯಾಮ್ಲಗಳಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲೋಹೀಯ ಆಕ್ಸೈಡ್ನೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಸೊ ಅಲೋಹೀಯ ಆಕ್ಸೈಡ್ಗಳು, ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾರೆ, PbO ಅಂತ ಹೇಳ್ತೀವಿ, ಸೀಸದ ಡೈಆಕ್ಸೈಡ್. ಸೊ ಇವೆಲ್ಲ ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಅಲ್ಲೂ ಕೂಡ ಉತ್ಪನ್ನ ಏನ್ ಬರುತ್ತೆ? ಲವಣ ಮತ್ತು ನೀರು. ಸೊ ಈ ಲವಣ ಮತ್ತು ನೀರು ಉತ್ಪತ್ತಿ ಆದ್ರೆ ಏನಾಯ್ತು? ಪ್ರತ್ಯಾಮ್ಲಗಳು ಆಮ್ಲಗಳ ಜೊತೆ ವರ್ತಿಸಿ ನಮಗೆ ಏನು ಉತ್ಪನ್ನ ಬಂತೋ ಅದೇ ರೀತಿ ಉತ್ಪನ್ನ ನಮಗೆ ಇಲ್ಲಿ ಸಿಕ್ತು. ಆದ್ದರಿಂದ ನಾವೇನಂತ ಕರಿತೇವೆ? ಈ ಒಂದು ಅಲೋಹೀಯ ಆಕ್ಸೈಡ್ಗಳನ್ನ ನಾವು ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಗಿವ್ ರೀಸನ್ಸ್ ಅಲ್ಲಿ ಕೇಳ್ತಾರೆ, ಅಲೋಹೀಯ ಆಕ್ಸೈಡ್ಗಳನ್ನ ಆಮ್ಲೀಯ ಅಂತ ಯಾಕೆ ಕರಿತೇವೆ? ಲೋಹೀಯ ಆಕ್ಸೈಡ್ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಂತ ಯಾಕೆ ಕರಿತೇವೆ? ಸೊ ಅವಾಗ ಈ ರೀತಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಓಕೆ? ನೆಕ್ಸ್ಟ್ ಇಲ್ಲಿ ನೋಡಿ, ನೀರಿನಲ್ಲಿ ಆಮ್ಲಗಳು. ಸೊ ಈಗ ಆಮ್ಲ ಪ್ರತ್ಯಾಮ್ಲ ಆಯ್ತು, ಲೋಹೀಯ ಆಕ್ಸೈಡ್ಗಳೊಂದಿಗೆ ಆಮ್ಲ ಆಯ್ತು, ಅಲೋಹೀಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲ ಆಯ್ತು. ಇನ್ನು ನೀರಿನಲ್ಲಿ ಆಮ್ಲಗಳು. ಏನಿದು ನೀರಿನಲ್ಲಿ ಆಮ್ಲಗಳು ಅಂದ್ರೆ? ಸೊ ಇಲ್ಲಿ ನೋಡಿ, ಎಲ್ಲ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನ ಹೊಂದಿರ್ತವೆ. ಓಕೆನಾ? ಅದೇ ರೀತಿಯಾಗಿ ಎಲ್ಲ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನ್, ಹೈಡ್ರೋಜನ್ ಅಯಾನ್ ಅಂದ್ರೆ ಅದನ್ನ ನಾವು H+ ಆಗಿ ಗುರುತಿಸ್ತೇವೆ. ರೈಟ್? ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನ್ ಅಂದ್ರೆ ಅದನ್ನ OH- ಅಂತ ಗುರುತಿಸ್ತೇವೆ. ಸೊ ಆಮ್ಲಗಳಲ್ಲಿ ಹೈಡ್ರೋಜನ್ ಅಯಾನ್ಗಳಿರ್ತವೆ, ಪ್ರತ್ಯಾಮ್ಲಗಳಲ್ಲಿ OH- ಅಯಾನ್ಗಳು ಇರ್ತವೆ. ಇವು ನೀರಿನಲ್ಲಿ ಕರಗಿ ಅಯಾನುಗಳಾಗಿ ವಾಹಕಗಳಾಗ್ತವೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಈ ಉದಾಹರಣೆಯನ್ನ ಗಮನಿಸಿ. HCl ಇದು ಒಂದು ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ. ಇದನ್ನ ನೀವು ನೀರಿನಲ್ಲಿ ಬೆರೆಸಿದಾಗ ಅಲ್ಲಿ ನೀರಿನಲ್ಲಿ ಅವೇನಾಗ್ತವೆ? ಒಡಿತವೆ, ಅಂದ್ರೆ ವಿಭಜನೆಗೊಂಡು ಅಯಾನುಗಳಾಗ್ತವೆ. ಅಯಾನುಗಳು ಅಂದ್ರೆ ಅವು ಮೂವ್ಮೆಂಟ್ ಆಗ್ತಾ ಇರ್ತವೆ. ಸೊ ವಾಹಕಗಳು. ಓಕೆನಾ? ಸೊ ಇಲ್ಲಿ H3O+ ಅಂದ್ರೆ ಹೈಡ್ರೋಜನ್ ಅಯಾನ್, ಇದನ್ನ ನಾವು H+ ಅಂತಾನು ಬರಿಬಹುದು. ಓಕೆ? ಅದೇ ರೀತಿ Cl- ಅಯಾನ್,
ಇಲ್ಲಿ Cl- ಅಯಾನ್ ಇದೆ. ಕೆಲವೊಂದಿಷ್ಟು ಸಾರಿ NaOH ಫಾರ್ ಎಕ್ಸಾಂಪಲ್, ಈಗ ಪ್ರತ್ಯಾಮ್ಲನ ತಗೊಳ್ಳೋಣ. ಇದನ್ನ ನಾವು ನೀರಿನಲ್ಲಿ ಹಾಕಿದಾಗ ನಮಗೆ Na++OH-. ಸೊ ಇದು OH- ಅನ್ನ ರಿಲೀಸ್ ಮಾಡುತ್ತೆ, OH- ಅಯಾನುಗಳನ್ನ ರಿಲೀಸ್ ಮಾಡುತ್ತೆ. ಆದ್ದರಿಂದ ಅದು ಪ್ರತ್ಯಾಮ್ಲ. ಓಕೆನಾ? ಸೊ ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರೋದಿಲ್ಲ. ಸೊ ಹೈಡ್ರೋಜನ್ಗೆ ಯಾವಾಗ್ಲೂ ಒಬ್ಬ ಫ್ರೆಂಡ್ ಬೇಕೇ ಬೇಕು, ಅದು ಸಿಂಗಲ್ ಆಗಿ ಇರೋದೇ ಇಲ್ಲ. ಓಕೆನಾ? ಸೊ ಆಲ್ವೇಸ್ ಅದಕ್ಕೆ ಒಬ್ರು ಪಾರ್ಟ್ನರ್ ಬೇಕೇ ಬೇಕು. ಸೊ ಅವಾಗ ಏನಾಗತ್ತೆ, ಈ H+ ಅಯಾನ್ಗಳು ಏನ್ ಮಾಡ್ತವೆ, ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿರ್ತವೆ. ಸೊ ನಾನು ಹೇಳ್ದೆ ಹೈಡ್ರೋಜನ್ ಅಯಾನ್ ಅನ್ನ ಈ ರೀತಿಯಾಗಿ ನಾವು ಸೂಚಿಸ್ತೇವೆ. ಸೊ ಹೈಡ್ರೋಜನ್ ಅಯಾನು ಯಾವಾಗ್ಲೂ ಒಂದೇ ಅಯಾನ್ ಆಗಿ ಇರೋದಿಲ್ಲ. ಸೊ ಅದೇನ್ ಮಾಡತ್ತೆ, ತ್ವರಿತವಾಗಿ ಅಂದ್ರೆ ಬೇಗ ಸಡನ್ ಆಗಿ ಅದು ಉಳಿದ ನೀರಿನ ಅಣುಗಳೊಂದಿಗೆ ವರ್ತಿಸಿ H3O+ ಆಗಿ ಏನಿರತ್ತೆ, ಅಸ್ತಿತ್ವದಲ್ಲಿ ಇರತ್ತೆ. H+ ಆಗಿ ಅಸ್ತಿತ್ವದಲ್ಲಿ ಇರೋದಿಲ್ಲ. ಓಕೆನಾ? ಫೈನ್. ಇಲ್ಲಿ ನೋಡಿ, ಈಗ ನೀರಿನಲ್ಲಿ ಆಮ್ಲಗಳನ್ನ ನಾವು ನೋಡಿದ್ವಿ, ಹೌದಾ? ಇನ್ನು ನೀರಿನಲ್ಲಿ ಪ್ರತ್ಯಾಮ್ಲಗಳ ವರ್ತನೆ ಯಾವ ರೀತಿ ಇರುತ್ತೆ? ಸೊ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನ ಉಂಟು ಮಾಡ್ತವೆ. ನಾನು ನಿಮಗೆ ಹೇಳ್ದೆ, ಒಂದು ಉದಾಹರಣೆ ಕೊಟ್ಟು, ಇದೇ ಉದಾಹರಣೆ ಕೊಟ್ಟೆ ಅಲ್ವಾ? NaOH, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಈ ಸೋಡಿಯಂ ಹೈಡ್ರಾಕ್ಸೈಡು ನೀರಿನ ಜೊತೆ ಬೆರೆತಾಗ ನಮಗೆ ಸಿಗುವ ಅಯಾನುಗಳು ಅಥವಾ ವಾಹಕಗಳು ಯಾವುದು? Na+OH-. ಎರಡನೇ ಉದಾಹರಣೆ ನೋಡಿ, KOH. ಓಕೆನಾ? ಇದನ್ನ ನಾವು ನೀರಿನ ಜೊತೆ ವರ್ತಿಸಿದಾಗ ನಮಗೆ ಸಿಗುವಂತಹ ಅಯಾನುಗಳು K+OH-. ಸೊ ಇಲ್ಲಿ ನೀವು ನೋಡ್ತೀರಾ OH- ಅಯಾನುಗಳಿವೆ. ಓಕೆನಾ? ಸೊ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನ ಯಾವ ರೀತಿ ಗುರುತಿಸ್ತೇವೆ? OH- ಮೇಲ್ಗಡೆ ಇವೇನ್ ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ಸೊ ಯಾವಾಗ ಈ ಆಮ್ಲಗಳು ನೀರಿನಲ್ಲಿ ವಿಲೀನವಾಗುವಂತಹ ಕೆಲವೊಂದಿಷ್ಟು ಪ್ರತ್ಯಾಮ್ಲಗಳೇನಾಗ್ತವೆ, ನೀರಿನಲ್ಲಿ ಕರಗಿ ಹೋಗ್ತವೆ. ವಿಲೀನ ಅಂದ್ರೆ ಏನು? ಕರಗಿ ಹೋಗೋದು ಅಂತ. ಸೊ ಯಾವ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನ ಆಗ್ತಾವೋ ಅಂಥ ಒಂದು ಪ್ರತ್ಯಾಮ್ಲಗಳಿಗೆ ನಾವೇನಂತ ಕರಿತೇವೆ? ಕ್ಷಾರಗಳು ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಅದಕ್ಕೆ ಅಲ್ಕಲೀಸ್ ಅಂತ ಕರಿತೇವೆ, ಕ್ಷಾರಗಳು. ಸೊ ನಾವೇನ್ ನೋಡಿದ್ವಿ ಈಗ? ಓಕೆ, ಸೊ ಈಗ ಹೇಳಿ ಮಕ್ಕಳೇ, ಮೊದಲಿಗೆ ನಾವು ಲೋಹ ಮತ್ತು ಅಲೋಹಗಳ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆಯನ್ನ ನೋಡಿದ್ವಿ. ಸೊ ಯಾರಾದ್ರೂ ಹೇಳ್ತೀರಾ ಲೋಹಗಳು ಮತ್ತು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆಗೆ ಉತ್ಪತ್ತಿಯಾಗುವಂತಹ ಉತ್ಪನ್ನಗಳು ಯಾವುದುದು? ಯಾರು ಹೇಳ್ತೀರಾ? ಲೋಹ ಮತ್ತು ಅಲೋಹಗಳ ಪರಸ್ಪರ ವರ್ತನೆಗೆ ಉತ್ಪತ್ತಿಯಾದಂತಹ ಉತ್ಪನ್ನಗಳು ಯಾವುದು? ವೆರಿ ಗುಡ್ ರಕ್ಷಿತಾ, ಪ್ರೀತಿ ಆನ್ಸರ್ಡ್ ಇಟ್. ಲವಣ ಮತ್ತು ನೀರು ಅಂತ. ಲವಣ ಅಂದ್ರೆ ಸಾಲ್ಟ್, ನೀರು ವಾಟರ್. ವೆರಿ ಗುಡ್. ಸೊ ಅದೇ ರೀತಿಯಾಗಿ ಲೋಹೀಯ ಆಕ್ಸೈಡ್ಗಳು, ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆ ವರ್ತಿಸಿದಾಗ ಸಿಗುವಂತ ಉತ್ಪನ್ನ ಏನು? ಲೋಹೀಯ ಆಕ್ಸೈಡ್ಗಳು ಆಮ್ಲದ ಜೊತೆ ವರ್ತಿಸಿದಾಗ ಸಿಗುವಂತ ಉತ್ಪನ್ನ ಏನು? ವೆರಿ ಗುಡ್, ಲವಣ ಮತ್ತು ನೀರು. ಸುನೀತಾ ಆನ್ಸರ್ಡ್ ಇಟ್. ವೆರಿ ಗುಡ್. ಸೊ ಆದ್ದರಿಂದ ಲೋಹೀಯ ಆಕ್ಸೈಡ್ಗಳಿಗೆ ನಾವು ಯಾವ ರೀತಿಯ ಆಕ್ಸೈಡ್ಗಳಂತ ಕರಿತೇವೆ?
ಆದ್ದರಿಂದ ನಾವು ಲೋಹೀಯ ಆಕ್ಸೈಡ್, ಈ ಜಿಂಕ್ ಆಕ್ಸೈಡ್, ಸತುವಿನ ಆಕ್ಸೈಡ್ ಆಗಿರ್ಬಹುದು ZnO, ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿರಬಹುದು MgO. ಸೊ ಇಂಥ ಒಂದು ಲೋಹೀಯ ಆಕ್ಸೈಡ್ಗಳಿಗೆ ನಾವು ಯಾವ ರೀತಿಯ ಆಕ್ಸೈಡ್ ಅಂತ ಕನ್ಸಿಡರ್ ಮಾಡ್ತೇವೆ? ಕಾರ್ಬನ್ ಡೈಆಕ್ಸೈಡ್, ಲವಣ ಮತ್ತು ನೀರು, ಅದು ಕಾರ್ಬೋನೇಟ್ ಜೊತೆ. ವೆರಿ ಗುಡ್, ಗಿರಿಜಾ ಆನ್ಸರ್ಡ್ ಇಟ್. ಪ್ರತ್ಯಾಮ್ಲಿಕ ಪ್ರತ್ಯಾಮ್ಲಿಕ ಆಕ್ಸೈಡ್ಗಳು, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ. ಅದೇ ರೀತಿಯಾಗಿ ಈ ಒಂದು ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗವೂ ಕೂಡ ನಮಗೆ ಲವಣ ಮತ್ತು ನೀರು ಉತ್ಪನ್ನಗಳು ದೊರೀತಾವೆ. ಆದ್ದರಿಂದ ಅಲೋಹೀಯ ಆಕ್ಸೈಡ್ಗಳಿಗೆ ಯಾವ ರೀತಿಯ ಆಕ್ಸೈಡ್ ಅಂತ ಹೆಸರಿಸ್ತೇವೆ? ಎಸ್ ರವಿ, ಯು ಆರ್ ರೈಟ್, ಪ್ರತ್ಯಾಮ್ಲೀಯ ಆಕ್ಸೈಡ್. 1ನೇ ಪ್ರಶ್ನೆ ಉತ್ತರ ಆಯ್ತು. ಅಲೋಹೀಯ ಆಕ್ಸೈಡ್ಗಳಿಗೆ ಉದಾಹರಣೆ, ಎಸ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಎಸ್, ಶೇಖಪ್ಪ. ಓಕೆ, ಅಲೋಹೀಯ ಆಕ್ಸೈಡ್ಗಳಿಗೆ ಯಾವ ರೀತಿಯ ಆಕ್ಸೈಡ್ಗಳಂತ ನಾವು ಕರಿತೇವೆ? ಆಮ್ಲೀಯ ಆಕ್ಸೈಡ್ಗಳು, ಪ್ರತ್ಯಾಮ್ಲೀಯ ಅಲ್ಲ, ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಅದಾಯ್ತಾ? ಇದಾದ್ಮೇಲೆ ವೆರಿ ಗುಡ್, ಯಾರು ಹೇಳಿದ್ರು? ರವಿ ಆನ್ಸರ್ಡ್ ಇಟ್. ಫೈನ್. ನೆಕ್ಸ್ಟ್, ನೀರಿನಲ್ಲಿ ಆಮ್ಲಗಳು. ಸೊ ಈಗ ಒಂದ್ ನೀರಿದೆ, ನೀರಿಗೆ ನಾನೇನ್ ಮಾಡ್ತೇನೆ, ಓಕೆ, ಸೊ ಈಗ ಒಂದ್ ಆಮ್ಲ ಇದೆ, ಆಮ್ಲಕ್ಕೆ ನಾನು ಅಥವಾ ನೀರಿಗೆ ನಾನು ಆಮ್ಲವನ್ನ ಆಡ್ ಮಾಡ್ತೇನೆ, ನೀರಿಗೆ ಆಮ್ಲವನ್ನ ಹಾಕ್ತೇನೆ. ಸೊ ಯಾವಾಗ ನೀರಿಗೆ ಆಮ್ಲವನ್ನ ಹಾಕ್ತಿದ್ದೇನೋ ಅಲ್ಲಿ ಯಾವ ಅಯಾನುಗಳು ಉತ್ಪತ್ತಿ ಆಗ್ತವೆ ಮಕ್ಕಳೇ? ಯಾವ ಅಯಾನುಗಳು ಉತ್ಪತ್ತಿ ಆಗ್ತವೆ? ಆಮ್ಲಗಳು ನೀರಿನ ಜೊತೆ ವರ್ತಿಸಿದಾಗ ಯಾವ ಅಯಾನುಗಳು ಉತ್ಪತ್ತಿ ಆಗ್ತಾವ ಮಕ್ಕಳೇ? ಬೇಗ. ವೆರಿ ಗುಡ್, ರಾಜಶ್ರೀ ಆನ್ಸರ್ಡ್ ಇಟ್. ಹೈಡ್ರೋಜನ್ ಅಯಾನುಗಳು. ಸೊ ಹೈಡ್ರೋಜನ್ ಅಯಾನುಗಳು ಒಂದೇ ಅಯಾನುಗಳಾಗಿ ಇರೋದಿಲ್ಲ. ಸೊ ಅವೇನಾಗ್ತವೆ, ಮತ್ತೆ ನೀರಿನ ಅಣುಗಳೊಂದಿಗೆ ವರ್ತಿಸಿ H3O+ ಅಣುಗಳಾಗ್ತವೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ನೀರಿನ ಜೊತೆ ವರ್ತಿಸಿದಾಗ ಹೈಡ್ರಾಕ್ಸಿಲ್ ಅಯಾನುಗಳು, OH-, ಹೈಡ್ರಾಕ್ಸಿಲ್ ಅಂತೂ ಅಂತಾರೆ, ಹೈಡ್ರಾಕ್ಸೈಡ್ ಅಂತೂ ಅಂತಾರೆ. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ತಟಸ್ಥೀಕರಣ. ಸೊ ಇದ್ರ ಬಗ್ಗೆ ನಾವು ನೋಡಿದ್ವಿ. ಆಮ್ಲ, ಅದನ್ನ ನಾವು ಈ ರೀತಿ ಜನರಲ್ ಆಗಿ ಈ ರೀತಿಯಾಗಿ ಸೂಚಿಸ್ತೇವೆ, HX. ಓಕೆನಾ? H ಅಂತಂದ್ರೆ ಅದು, HX ಅಂದ್ರೆ ಓಕೆ, HX ಅಂದ್ರೆ ಆಮ್ಲ ಅಂತ ಪ್ರತಿನಿಧಿಸುತ್ತೆ. ಅದೇ ರೀತಿ OH ಅಂತ ಬಂದ್ರೆ ಆಬ್ವಿಯಸ್ಲಿ ಅದೇನು, ಪ್ರತ್ಯಾಮ್ಲ. ಸೊ ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲ ವರ್ತಿಸ್ತದನೋ ಅವಾಗ ನಮಗೆ ಸಿಗುವಂತಹ ಉತ್ಪನ್ನಗಳು ಯಾವುದು? MX plus HOH. HOH is nothing but H2O. ಓಕೆನಾ? ಸೊ ಇಲ್ಲಿ H+, ಆಮ್ಲದಲ್ಲಿ H+ ಅಯಾನುಗಳಿರ್ತವೆ, ಪ್ರತ್ಯಾಮ್ಲಗಳಲ್ಲಿ OH- ಅಯಾನುಗಳಿರ್ತವೆ. ಇವೆರಡೂ ವರ್ತಿಸಿ ನೀರನ್ನ ಉತ್ಪತ್ತಿ ಮಾಡ್ತವೆ. ಅದೇ ರೀತಿಯಾಗಿ MX, ಈ ರೀತಿ ಲವಣ ಏನಾಗತ್ತೆ, ಉತ್ಪತ್ತಿ ಆಗತ್ತೆ. ಓಕೆನಾ? ಸೊ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಕ್ರಿಯೆ, ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ, ಆಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸೋದು, ಪ್ರತ್ಯಾಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸೋದು, ಈ ಕ್ರಿಯೆಯನ್ನು ಮಾಡುವಾಗ ಅಲ್ಲಿ ಉಷ್ಣದ ಬಿಡುಗಡೆ ಆಗತ್ತೆ. ಸೊ ಯಾವಾಗ ರಾಸಾಯನಿಕ ಕ್ರಿಯೆಗಳಲ್ಲಿ
ಉಷ್ಣದ ಬಿಡುಗಡೆ ಆಗತ್ತೋ ಅಂಥ ರಾಸಾಯನಿಕ ಕ್ರಿಯೆಗಳಿಗೆ ನಾವೇನಂತ ಕರಿತೇವೆ? ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ. ಇಲ್ಲಿ ನೀವು ನೋಡಿ ಇಂಪಾರ್ಟೆಂಟ್ ಪಾಯಿಂಟ್, ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ, ಈ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲಗಳೇನಿವೆ ಇವು ತುಂಬಾ ಸ್ಟ್ರಾಂಗ್ ಆಮ್ಲಗಳು. ದೀಸ್ ಆರ್ ವೆರಿ ಸ್ಟ್ರಾಂಗ್ ಆಸಿಡ್ಸ್ ಅಂತ ಹೇಳ್ಬೋದು. ಇವುಗಳನ್ನ ನಾವು ನೀರಿನಲ್ಲಿ ಸೇರಿಸುವಾಗ ತುಂಬಾ ಎಚ್ಚರ ವಹಿಸ್ಬೇಕು. ಯಾಕಂದ್ರೆ ಅದನ್ನ ಸೇರಿಸುವಾಗ ಸ್ಲೋ ಆಗಿ ನಾವೇನ್ ಮಾಡ್ಬೇಕು, ಸೇರಿಸ್ತಾ ಹೋಗ್ಬೇಕು. ಒಂದೇ ಸಲ ಏನ್ ಮಾಡಬಾರ್ದು, ಸೇರಿಸಬಾರ್ದು. ಇದರಿಂದ ಸ್ಫೋಟ ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಓಕೆನಾ? ಸೊ ಇಲ್ಲಿ ನೋಡಿ, ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ. ಅಂದ್ರೆ ಈಗ ಆಮ್ಲಗಳಲ್ಲಿ H3O+ ಅಯಾನುಗಳು ಇರ್ತವೆ. ಸೊ ಇವುಗಳನ್ನ ನಾವು ನೀರಿನಲ್ಲಿ ಬೆರೆಸಿದಾಗ ಆ ಅಯಾನುಗಳ ಗಾತ್ರ ಅಥವಾ ಏಕಮಾನದಲ್ಲಿ, ಈ ಒಂದು ಯೂನಿಟ್ಸ್ ಪ್ಲೇಸ್ ಅಂತ ಹೇಳ್ತೀವಿ, ಸೊ ಅವುಗಳ ಗಾತ್ರ ಏನಾಗತ್ತೆ, ಕಡಿಮೆ ಆಗ್ತಾ ಹೋಗತ್ತೆ. ನಂಬರ್, ಒಂದ್ ಪೊಸಿಷನ್ಗೆ ಅವುಗಳ ನಂಬರ್ ಡಿಕ್ರೀಸ್ ಆಗ್ತಾ ಹೋಗ್ತವೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ? ಸಾರರಿಕ್ತಗೊಳಿಸುವಿಕೆ, ಇಂಗ್ಲಿಷ್ ಅಲ್ಲಿ ಡೈಲ್ಯೂಷನ್ ಅಂತ ಕರಿತೇವೆ. ಸೊ ಯಾವ್ದಾದ್ರೂ ಒಂದು ಸ್ಟ್ರಾಂಗ್ ಆಸಿಡ್ ಇದೆ, ಯಾವ್ದಾದ್ರೂ ಒಂದು ಸ್ಟ್ರಾಂಗ್ ಬೇಸ್ ಇದೆ, ಸೊ ಅದನ್ನ ನಾವು ಸಾರರಿಕ್ತ ಮಾಡಬೇಕು, ಅದನ್ನ ನಾವು ಕಡಿಮೆ ಕೊಡಿಸ್ಬೇಕು, ಸಾರಿರಿಕ್ತ ಮಾಡಬೇಕು ಅಂತ ಅಂದಾಗ ಅವುಗಳನ್ನ ನಾವೇನ್ ಮಾಡ್ತೇವೆ? ನೀರಿನಲ್ಲಿ ವಿಲೀನಗೊಳಿಸ್ತೇವೆ. ಸೊ ನೀರಿನಲ್ಲಿ ವಿಲೀನಗೊಳಿಸಿದಾಗ ಇಲ್ಲಿ ನೋಡಿ, ಈ ಒಂದು ದ್ರಾವಣವನ್ನ ನಾವು ಒಂದೊಂದು ಯೂನಿಟ್ ಆಗಿ, 1/1 ಒಂದೊಂದು ಯೂನಿಟ್ ಆಗಿ ಕನ್ವರ್ಟ್ ಮಾಡಿದಾಗ ಈ ಒಂದು ಜಾಗದಲ್ಲಿರುವ H+ ಅಯಾನುಗಳ ಸಂಖ್ಯೆ ಅಥವಾ OH- ಅಯಾನುಗಳ ಸಂಖ್ಯೆ ಕಡಿಮೆ ಆಗತ್ತೆ. ಇದರಿಂದ ಏನಾಗತ್ತೆ, ಆ ಒಂದು ಆಮ್ಲಗಳು ಸ್ಟ್ರಾಂಗ್ ಆಗೋದ್ರಿಂದ ಸ್ವಲ್ಪ ವೀಕ್ ಆಗ್ತವೆ, ಅಷ್ಟು ಸ್ಟ್ರಾಂಗ್ ಆಗೋದಿಲ್ಲ. ಸೊ ಇದಕ್ಕೆ ನಾವೇನಂತ ಕರಿತೇವೆ? ಇಂಗ್ಲಿಷ್ ಅಲ್ಲಿ ಡೈಲ್ಯೂಷನ್ ಅಂತ ಕರಿತೇವೆ, ಸಾರರಿಕ್ತಗೊಳಿಸುವಿಕೆ. ಫೈನ್. ನೆಕ್ಸ್ಟ್. ಓಕೆ. ಸೊ ಫೈನ್. ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ಸಾರರಿಕ್ತಗೊಳಿಸುವಿಕೆಯನ್ನ ನೋಡಿದ್ವಿ. ಮತ್ತೆ ನೋಡಿದ್ವಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ತಟಸ್ಥೀಕರಣವನ್ನ ನೋಡಿದ್ವಿ, ಹೌದಾ? ಮತ್ತು ನೀರಿನಲ್ಲಿ ಪ್ರತ್ಯಾಮ್ಲಗಳ ವರ್ತನೆ ಯಾವ ರೀತಿ ಇರತ್ತೆ? ಹೈಡ್ರಾಕ್ಸಿಲ್ ಅಯಾನುಗಳ ಬಿಡುಗಡೆ ಆಗತ್ತೆ. ಅದೇ ರೀತಿ ನೀರಿನಲ್ಲಿ ಆಮ್ಲಗಳ ವರ್ತನೆ ಹೇಗಿರತ್ತೆ? ಅಲ್ಲಿ ಹೈಡ್ರೋಜನ್ ಅಯಾನುಗಳ ವರ್ತನೆ ಆಗತ್ತೆ. ಅದೇ ರೀತಿ ಅಲೋಹೀಯ ಆಕ್ಸೈಡ್ ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ. ಇಲ್ಲಿ ನಮಗೆ ಸಿಗುವಂತಹ ಉತ್ಪನ್ನ ಲವಣ ಮತ್ತು ನೀರು. ಆದ್ದರಿಂದ ಅಲೋಹೀಯ ಆಕ್ಸೈಡ್ಗಳನ್ನ ನಾವು ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ಲೋಹೀಯ ಆಕ್ಸೈಡ್ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೇವೆ. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ, ಇದಕ್ಕೆ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೇವೆ. ದೆನ್ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳೊಂದಿಗೆ ಆಮ್ಲಗಳ ವರ್ತನೆ. ಸೊ ಇಲ್ಲಿ ಯೂಶ್ವಲಿ ಏನ್ ಪ್ರೊಡ್ಯೂಸ್ ಆಗಿರುತ್ತೆ? ನೀರು, ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗಿದೆ ಅಂತ ಯಾವ ರೀತಿ ನಾವು ನಿರೂಪಿಸ್ತೇವೆ? ಅದನ್ನ ಸುಣ್ಣದ ತಿಳಿನೀರಿನ ಮೇಲೆ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ನಮಗೆ ದೊರಕಿದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಓಕೆನಾ? ಫೈನ್. ಸೊ ನೆಕ್ಸ್ಟ್, ಓಕೆ, ಆಮ್ಲ ಮತ್ತು ಪ್ರತ್ಯಾಮ್ಲ ಲೋಹದ ಜೊತೆ ವರ್ತಿಸಿದಾಗ ನಮಗೆ ಸಿಗುವಂತ ಉತ್ಪನ್ನ ಯಾವುದು? ಲವಣ ಮತ್ತು ಹೈಡ್ರೋಜನ್ ಅನಿಲ. ಲವಣ ಮತ್ತು ಹೈಡ್ರೋಜನ್ ಅನಿಲ. ಓಕೆನಾ? ನೆಕ್ಸ್ಟ್, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಒಂದು ಹುಳಿಯಾಗಿರ್ತದೆ ಆಮ್ಲ, ಇನ್ನೊಂದು ಹೈಡ್ರೋಜನ್ ಅಯಾನುಗಳನ್ನ ಬಿಡುಗಡೆ ಮಾಡತ್ತೆ, ಇನ್ನೊಂದು ಅದೇನ್ ಮಾಡತ್ತೆ? ನೀಲಿ ಬಣ್ಣದ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಏನ್ ಮಾಡತ್ತೆ? ಪರಿವರ್ತಿಸತ್ತೆ. ಸೊ ಈ 3 ಗಣ ಇದ್ರೆ ಅದು ಆಮ್ಲ. ಇನ್ನು ಪ್ರತ್ಯಾಮ್ಲಕ್ಕೆ ಬಂದಾಗ ಕೆಂಪು ಬಣ್ಣದ ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಪರಿವರ್ತಿಸತ್ತೆ, ಕಹಿಯಾಗಿರತ್ತೆ. OH- ನೀರಿನಲ್ಲಿ ಅದನ್ನ ವಿನೀಲಗೊಳಿಸಿದಾಗ ಅದೇನ್ ಮಾಡತ್ತೆ? OH- ಅಯಾನುಗಳನ್ನ ಬಿಡುಗಡೆ ಮಾಡತ್ತೆ.
ಸೊ ಇವೆಲ್ಲ ಪ್ರತ್ಯಾಮ್ಲೀಯ ಗುಣಗಳಾಗಿವೆ. ಇನ್ನು ನಿಮಗೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಡೆಯುವಂತಹ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಯಾವ್ಯಾವು? ಹೈಡ್ರೋಕ್ಲೋರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಅದೇ ರೀತಿಯಾಗಿ ಸಲ್ಫ್ಯೂರಿಕ್ ಆಮ್ಲ. ಇವೆಲ್ಲವೂ ದೈನಂದಿನ ಚಟುವಟಿಕೆಯಲ್ಲಿ ಉಪಯೋಗಿಸುವಂತಹ ಒಂದು ಆಮ್ಲಗಳು. ಓಕೆನಾ? ಪ್ರತ್ಯಾಮ್ಲಗಳು ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಈ ಉದಾಹರಣೆಗಳು ಮತ್ತು ಇವುಗಳ ಅಣುಸೂತ್ರಗಳು ಕೂಡ ನಿಮಗೆ ನೆನಪಿನಲ್ಲಿ ಇರ್ಬೇಕು ಮಕ್ಕಳೇ. ಇನ್ನು ನಾಳೆ ಮತ್ತೆ ಆಮ್ಲಗಳು ಪ್ರತ್ಯಾಮ್ಲಗಳು ಘಟಕವನ್ನ ಮುಂದುವರಿಸೋಣ. ಓಕೆನಾ? Until that, take care, have a nice day. Don't forget to comment how was the class. Meet you all tomorrow. Until that, bye bye.